ಹಲೋ ಸ್ಟೂಡೆಂಟ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾವು ವೆಕ್ಟರ್ ಅಲ್ಜಿಬ್ರಾಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕ್ವಶನ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಈ ಕ್ವಶನ್ಸ್ ಗಳು ನಿಮಗೆ ಬರುವಂತಹ ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು ಅಥವಾ ಎನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಅಲ್ಲಿ ತುಂಬಾನೇ ಸಹಾಯಕವಾಗಿರ್ತದೆ. ಅದಕ್ಕೋಸ್ಕರ ಈ ಚಾಪ್ಟರ್ ನಲ್ಲಿ ಕೇಳಬಹುವಂತ ಕೆಲವೊಂದು ಎಕ್ಸಾಂಪಲ್ಸ್ ಗಳು, ಆ ಎಕ್ಸಾಂಪಲ್ಸ್ ಗಳೇ ಹಿಂದಿರುವ ಕಾನ್ಸೆಪ್ಟ್ ಗಳ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡೋಣ. ಹಂಗಂತ ಹೇಳಿ ನಾನು ಎಲ್ಲಾ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕತ್ತಿಲ್ಲ, ಯಾಕಂದ್ರೆ ವಿಡಿಯೋ ಬಹಳ ಲೆಂದಿ ಆಗತ್ತೆ. ನಾನು ಕಾನ್ಸಂಟ್ರೇಟ್ ಮಾಡೋದು ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ಸ್ ಗಳ ಮೇಲೆ. ಹೌದಾ? ಹಾಗಾದ್ರೆ ಈ ಒಂದು ಟಾಪಿಕ್ ನಲ್ಲಿ ಕೇಳುವಂತ ಕಾನ್ಸೆಪ್ಟ್ ಗಳು ಏನಾಗಿರ್ಬೋದಪ್ಪ ಅಂತಂದ್ರೆ, ಒಂದು ಕೋಲಿನಿಯರ್ ಪ್ರಾಪರ್ಟಿ ಮೇಲೆ ಎಕ್ಸಾಂಪಲ್ ಕೇಳಬಹುದು, ಇಲ್ಲ ಪೊಸಿಷನ್ ಆಫ್ ಟೂ ವೆಕ್ಟರ್ಸ್ ಬಗ್ಗೆ ಕಾನ್ಸೆಪ್ಟ್ ನ ಎಕ್ಸಾಂಪಲ್ ಬಗ್ಗೆ ಕೇಳಬಹುದು. ಹೌದಾ? ಇಲ್ಲ ಐತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇವೆರಡು ಪ್ರಾಪರ್ಟಿ, ಇದೊಂದು ಪ್ರಾಪರ್ಟಿ ಆಮೇಲೆ ಈ ಪ್ರಾಪರ್ಟಿ. ಈ ಮೂರು ಪ್ರಾಪರ್ಟಿ ಮೇಲೆ ಏನಾಗಬಹುದಪ್ಪ ಅಂತಂದ್ರೆ ಎಕ್ಸಾಂಪಲ್ ಏನಾಗಬಹುದು, ಡಿಸ್ಕಷನ್ಸ್ ಆಗ್ಬಹುದು. ಎಲ್ಲಿ? ಎನ್ಯುವಲ್ ಎಕ್ಸಾಮ್ ಒಳಗಡೆ ಅಥವಾ ಪ್ರಿಪರೇಟರಿ ಒಳಗಡೆ. ಇದನ್ನ ಹೊರತಾಗಿ ಇನ್ನೂ ಕೆಲವೊಂದು ಪ್ರಾಪರ್ಟಿ ಬರ್ತವೆ. ಯಾವ್ದಪ್ಪ ಅಂತಂದ್ರೆ ಡಾಟ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಪ್ರಾಡಕ್ಟ್ ಮೇಲೆ ಬರುವಂತಹ ಕೆಲವೊಂದು ಪ್ರಾಪರ್ಟಿಗಳಾಗಿರ್ಬೋದು. ಹೌದಾ? ಡಾಟ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಪ್ರಾಡಕ್ಟ್ ಬಗ್ಗೆ. ಹಂಗಾದ್ರೆ ಡಾಟ್ ಪ್ರಾಡಕ್ಟ್ ಬಗ್ಗೆ ಬಂತಪ್ಪ ಅಂದ್ರೆ ಏನಂತ ಕೇಳ್ಬೋದು, ದೇ ವಿಲ್ ಆಸ್ಕ್ ವಾಟ್ ಈಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಎನಿ ಟೂ ವೆಕ್ಟರ್ಸ್ ಅಂತ ಹೇಳಿ. ಹೌದಾ? ಇದು ಫಾರ್ಮುಲಾ, ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಫಾರ್ಮುಲಾ ಏನದಲ್ಲ ಇಲ್ಲ ಐತಿ. ಎ ಡಾಟ್ ಬಿ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ. ಹಾಗಾದ್ರೆ ಈ ಫಾರ್ಮುಲಾ ನೀವು ಯಾವಾಗ ಅಪ್ಲೈ ಮಾಡ್ತೀರಪ್ಪ ಅಂತಂದ್ರೆ ಆಂಗಲ್ ಕೊಟ್ಟಾಗ. ಹೌದಾ? ಆಂಗಲ್ ಕೊಟ್ಟರಪ್ಪ ಅಂತಂದ್ರೆ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಈ ಫಾರ್ಮುಲಾ ನೀವು ಅಪ್ಲೈ ಮಾಡಿ ಡಾಟ್ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲ ಡೈರೆಕ್ಟ್ ಆಗಿ ಈ ವೆಕ್ಟರ್ ಆಮೇಲೆ ಈ ವೆಕ್ಟರ್, ಈ ಎರಡು ವೆಕ್ಟರ್ ಏನಪ್ಪಾ ಅಂತಂದ್ರೆ ಪೊಸಿಷನ್ ವೆಕ್ಟರ್ ಕೊಟ್ಟಿದ್ರಪ್ಪ ಅಂತಂದ್ರೆ ಅವಾಗ ನೀವು ಡಾಟ್ ಪ್ರಾಡಕ್ಟ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಪ್ಪ ಅಂತಂದ್ರೆ ಇಲ್ಲದೆ ಫಾರ್ಮುಲಾ. ಹೌದಾ? ಎ ಡಾಟ್ ಬಿ ಈಕ್ವಲ್ ಟು a1 b1 ಪ್ಲಸ್ a2 b2 ಪ್ಲಸ್ a3 b3 ಅಂತ. ಹೌದಾ? ಈ ಫಾರ್ಮ್ಯಾಟ್ ನ ಕೇಳ್ಬೋದು. ಇಲ್ಲಪ್ಪ ಅಂತಂದ್ರೆ ಇದ್ರೊಳಗೆ ಏನ್ ಕೇಳ್ಬೋದು, ಇನ್ನೊಂದು ಕಾನ್ಸೆಪ್ಟ್ ಏನ್ ಬರುತ್ತಪ್ಪ ಅಂತಂದ್ರೆ ಇಟ್ ಈಸ್ ಜೊಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಡಾಟ್ ಪ್ರಾಡಕ್ಟ್ ಅಂತ. ಹೌದಾ? ಹಂಗಾದ್ರೆ ಜೊಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಡಾಟ್ ಪ್ರಾಡಕ್ಟ್ ಹೆಸರು ಏನಪ್ಪಾ ಅಂತಂದ್ರೆ ಇಟ್ ಇಸ್ ದ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಅಂತ. ಹೌದಾ? ಇದ್ ನೆನ್ಪಿಟ್ಕೊಡ್ರಿ. ಕ್ಲಿಯರ್ ಅದ? ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಅಂತ. ಈ ವೆಕ್ಟರ್ ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತ. ಹೌದಾ? ಇನ್ ಮುಂದೆ ಏನಪ್ಪಾ ಅಂತಂದ್ರೆ ಈ ಫಾರ್ಮ್ಯಾಟ್ ನೀವು ನೆನ್ಪಿಟ್ಕೋಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಈಕ್ವಲ್ ಟು ಎ ಡಾಟ್ ಎ ಅಂತ ಹೇಳಿ. ಅದರ್ವೈಸ್ ಇದನ್ನ ಈ ತರನು ಬರೀತಾರೆ. ಹೆಂಗಂತ ಹೇಳಿ ವೆಕ್ಟರ್ ಎ ಇಟ್ಸ್ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಅಂತಾನು ಬರೀಬಹುದು. ಹೌದಾ? ಈ ಪ್ರಾಪರ್ಟಿ ಆಯ್ತು, ಈ ಪ್ರಾಪರ್ಟಿ ಆಯ್ತು. ಇಲ್ಲಿ ನೋಡ್ರಿ ಪರ್ಪೆಂಡಿಕ್ಯುಲರ್ ಪ್ರಾಪರ್ಟಿ ಅಂತದ. ಪರ್ಪೆಂಡಿಕ್ಯುಲರ್ ಅಂದ್ರೇನು, ಎ ಡಾಟ್ ಬಿ ಈಕ್ವಲ್ ಏನ್ ಬರಬೇಕು, 0 ಬರಬೇಕು. ಈ ಪರ್ಪೆಂಡಿಕ್ಯುಲರ್ ಪ್ರಾಪರ್ಟಿ ಇನ್ನೊಂದು ಹೆಸರು ಏನಪ್ಪಾ ಅಂತ ಇಟ್ ಇಸ್ ಕಾಲ್ಡ್ ಆರ್ಥೋಗೋನಲ್ ವೆಕ್ಟರ್ಸ್ ಅಂತಾನು ಕರೀತಾರೆ. ಪ್ರೂವ್ ದಟ್ ದ ಆರ್ಥೋಗೋನಲ್ ವೆಕ್ಟರ್ಸ್, ಎರಡು ವೆಕ್ಟರ್ ಅದಾವ, ಆರ್ಥೋಗೋನಲ್ ವೆಕ್ಟರ್ ಅಂತಾನು ಪ್ರೂವ್ ಮಾಡಂತ ಹೇಳಿ ಎಕ್ಸಾಂಪಲ್ ಬರ್ಬೋದು. ಹೌದಾ? ಇನ್ನೊಂದು ಬೇಸಿಕ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ ಡಾಟ್ ಪ್ರಾಡಕ್ಟ್ ಯಾವಾಗ್ಲೂ ಏನಾಗ್ತವ, ಈಕ್ವಲ್ ಇರ್ತಾವ. ಅಂದ್ರೆ ಏನು, ಕಮ್ಯುಟೇಟಿವ್ ಪ್ರಾಪರ್ಟಿನ ಹೋಲ್ಡ್ ಮಾಡ್ತಿರ್ತಾವ. ಎ ಡಾಟ್ ಬಿ ಇಸ್ ಆಲ್ವೇಸ್ ಈಕ್ವಲ್ ಟು ಬಿ ಡಾಟ್ ಎ. ನೆಕ್ಸ್ಟ್ ಐ ಡಾಟ್ ಜೆ ಈಕ್ವಲ್ ಟು ಜೆ ಡಾಟ್ ಕೆ ಈಕ್ವಲ್ ಟು ಕೆ ಡಾಟ್ ಐ ವ್ಯಾಲ್ಯೂ ಏನಾಗ್ತದೆ ಅಂದ್ರೆ ಆಲ್ವೇಸ್ ಏನಾಗುತ್ತೆ, 0 ಇರ್ತದೆ. ಯಾಕೆ 0 ಇರುತ್ತಪ್ಪ ಅಂತಂದ್ರೆ ದೇರ್ ಶುಡ್ ಬಿ ಅನ್ ಆಂಗಲ್ ಥೀಟಾ ಏನಾಗತ್ತಪ್ಪ ಅಂದ್ರೆ ಥೀಟಾ ಈಸ್ ಆಲ್ವೇಸ್ 90 ಡಿಗ್ರಿ ಬಿಟ್ವೀನ್ ಐ ಅಂಡ್ ಜೆ. ಐ ಅಂಡ್ ಜೆ ಏನಾಗುತ್ತೆ, ಥೀಟಾ 90 ಡಿಗ್ರಿ. ಹಂಗಾದ್ರೆ ಕಾಸ್ 90 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಹೌದಾ? ದೇರ್ ಫೋರ್ ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ಏನ್ ಮಾಡ್ರಿ, ನೆನ್ಪಿಟ್ಕೊಡ್ರಿ. ಹೌದಾ? ಇನ್ ನೆಕ್ಸ್ಟ್ ಐ ಡಾಟ್ ಐ ಜೆ ಡಾಟ್ ಜೆ ಕೆ ಡಾಟ್ ಜೆ ವ್ಯಾಲ್ಯೂ ಏನಾಗತ್ತಪ್ಪ ಅಂತಂದ್ರೆ 1 ಆಗತ್ತೆ. ಯಾಕೆ 1 ಆಗತ್ತ? ಬಿಕಾಸ್ ಆಫ್ ವೈ ಐ ಆಮೇಲೆ ಐ ಏನಾಗ್ತವೆ, ಎರಡು ಏನಾಗ್ತಪ್ಪ ಅಂದ್ರೆ ಟ್ರಾವೆಲಿಂಗ್ ಇಂದ ಸೇಮ್ ಡೈರೆಕ್ಷನ್ ಇರೋದ್ರಿಂದ ಆಂಗಲ್ ಏನಾಗತ್ತಪ್ಪ ಅಂತಂದ್ರೆ 0 ಡಿಗ್ರಿ ಅಂತ ಹೇಳಿ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಅವಾಗ ಕಾಸ್ 0 ವ್ಯಾಲ್ಯೂ ಏನಾಗುತ್ತೆ, 1 ಆಗ್ತದೆ. ದಟ್ಸ್ ವೈ ಏನಾಗತ್ತಪ್ಪ ಅಂದ್ರೆ ಆನ್ಸರ್ ಏನಾಗುತ್ತೆ, 1. ಹಂಗಾದ್ರೆ ಇನ್ನೊಂದು ಕಾನ್ಸೆಪ್ಟ್ ಯಾವುದು, ಆಂಗಲ್. ದಿಸ್ ಆಂಗಲ್ ಇದು ಕ್ಯಾಲ್ಕುಲೇಟ್ ಮಾಡೋದೇನಪ್ಪಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಎಕ್ಸಾಂಪಲ್ ಏನಾಗತ್ತಪ್ಪ, ಆಂಗಲ್ ಕ್ಯಾಲ್ಕುಲೇಷನ್ ಮಾಡಲೇ ಬರ್ತದೆ. ಇದು ಡಾಟ್ ಪ್ರಾಡಕ್ಟ್ ಬಗ್ಗೆ ಸಂಬಂಧಪಟ್ಟಿದ್ದಾಗಿದ್ದು. ಇನ್ ಕ್ರಾಸ್ ಪ್ರಾಡಕ್ಟ್ ಬಗ್ಗೆ ನೀವು ವಿಚಾರ ಮಾಡಿದ್ರೆ ಸೇಮ್ ಥಿಂಗ್ ಹಿಯರ್ ಆಲ್ಸೋ. ಹೌದಾ? ಕ್ರಾಸ್ ಪ್ರಾಡಕ್ಟ್ ಅನ್ನು ನೀವು ಎಷ್ಟು ಸಲ ಓದಿದ್ರು ಅದು ಸ್ವಲ್ಪ ಏನಪ್ಪಾ ಅಂತಂದ್ರೆ ಕಡಿಮೆನೆ. ಯಾಕಂದ್ರೆ ಆಲ್ಮೋಸ್ಟ್ ಎಕ್ಸಾಂಪಲ್ಸ್ ಏನ್ ಅಪಿಯರ್ ಆಗ್ತಾವಲ್ಲ, ಒಂದು 80% ಕ್ವಶನ್ಸ್ ಅರೈವ್ ಆಗೋದು ಏನಪ್ಪಾ ಅಂತಂದ್ರೆ ಕ್ರಾಸ್ ಪ್ರಾಡಕ್ಟ್ ಮೇಲೆನೆ. ಹೌದಾ? ಆ ಕ್ರಾಸ್ ಪ್ರಾಡಕ್ಟ್ ಎಲ್ಲಿ ಅಪ್ಲೈ ಆಗತ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ನೋಡ್ರಿ, ಜೊಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಯುವರ್ ಕ್ರಾಸ್ ಪ್ರಾಡಕ್ಟ್ ಇದೇನೈತಲ್ಲ, ಇದ್ರ ಮೇಲೆ ಏನಾಗುತ್ತೆ, ಏರಿಯಾ ಕ್ಯಾಲ್ಕುಲೇಷನ್. ಹಿಯರ್ ವಾಟ್ ವಿ ಹ್ಯಾವ್ ದ ಫಾರ್ಮುಲಾ. ಫಾರ್ಮುಲಾ ಆಫ್ ಏರಿಯಾ ಆಫ್ ಟ್ರಯಾಂಗಲ್. ಹೌದಾ? ಎಸ್. ದಿಸ್ ಇಸ್ ವಾಟ್ ವಿ ಹ್ಯಾವ್ ದ ಫಾರ್ಮುಲಾ ಆಫ್ ದಿ ಏರಿಯಾ ಆಫ್ ಟ್ರಯಾಂಗಲ್. ಇಲ್ಲಿ ಆಂಗಲ್ ಕೊಟ್ಟಾಗನು ಕ್ಯಾಲ್ಕುಲೇಟ್ ಮಾಡಬಹುದು, ಇಲ್ಲ ಆಂಗಲ್ ಕೊಡ್ಲಿಲ್ಲಪ್ಪ ಅಂತಂದ್ರೆ ಬರೀ ವೆಕ್ಟರ್ಸ್ ಅಷ್ಟ ಕೊಟ್ಟಾರಪ್ಪ ಅಂದ್ರೆ ಅವಾಗ ಏನಾಗ್ತದೆ, ಕ್ಯಾಲ್ಕುಲೇಟ್ ಆಗ್ತದೆ. ಹೌದಾ? ಅದರ್ವೈಸ್ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ವಿತ್ ಅಡ್ಜಸೆಂಟ್ ಸೈಡ್ಸ್. ನೋಡಿ, ಅಡ್ಜಸೆಂಟ್ ಸೈಡ್ಸ್ ಕೊಟ್ಟಿದ್ರಪ್ಪ ಅಂದ್ರೆ ಅವಾಗ ಏನಾಗ್ತದೆ, ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಏನಾಗುತ್ತೆ,
ಇದು ಕ್ಯಾಲ್ಕುಲೇಟ್ ಆಗ್ತದೆ. ಇದನ್ನ ಫಾರ್ಮುಲಾ ಅಪ್ಲೈ ಮಾಡಬೇಕು. ಬಟ್ ಅದ್ರ ಮುಂದೆ ಏನದ 1/2 ಇಂಟು d1 ವೆಕ್ಟರ್ ಡಾಟ್ ಕ್ರಾಸ್ d2 ಅಂತ ಇದೆ. ಇವು ಎರಡು d1 d2 ಏನಪ್ಪಾ ಅಂತಂದ್ರೆ ದೇ ಆರ್ ಡಯಾಗನಲ್. ಇಲ್ಲಿ ನೋಡ್ರಿ ಓದಿಂದ ಎ ತನಕ ಏನ್ ಡಯಾಗನಲ್ ಹೋಗೈತಲ್ಲ OB, ಹೌದಾ? ಆಮೇಲೆ ದಿಸ್ ವಾಟ್ ವಿ ಹ್ಯಾವ್ ದ ಡಯಾಗನಲ್. ಈ ಎರಡು ಡಯಾಗನಲ್ ಕೊಟ್ಟಾಗ ಅವಾಗ ಏನಾಗ್ತದೆ, ಫಾರ್ಮುಲಾ ಏನಾಗುತ್ತೆ, ಇಂಟರ್ಚೇಂಜ್ ಆಗ್ತದೆ. ಇದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಕ್ರಾಸ್ ಪ್ರಾಡಕ್ಟ್ ಒಳಗಡೆ ಕೆಲವೊಂದು ಪ್ರಾಪರ್ಟಿ ಬರ್ತವ. ದಿಸ್ ಇಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಕರಿತೀವಿ, ಹೌದಾ? ಇದು ಸ್ಕೇಲಾರ್ ಮಲ್ಟಿಪಲ್ ಪ್ರಾಪರ್ಟಿ. ಎ ಎನ್ ಬಿ ಆರ್ ಪ್ಯಾರಲಲ್ ವೆಕ್ಟರ್ ಇತ್ತಪ್ಪ ಅಂದ್ರೆ ಅದ್ರ ಕ್ರಾಸ್ ಪ್ರಾಡಕ್ಟ್ ಏನಾಗ್ತದೆ, 0 ಆಗ್ತದ, ಹೌದಾ? ಆಮೇಲೆ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಇತ್ತಪ್ಪ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಏನಾಗುತ್ತೆ, ಈಸ್ ಆಲ್ವೇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಬಿ ಅಂತ ಹೇಳಿ. ಇಲ್ಲಿ ಈ ಪ್ರಾಪರ್ಟಿ ನೆನ್ಪಿಟ್ಕೋಬೇಕು. ಐ ಕ್ರಾಸ್ ಐ ವ್ಯಾಲ್ಯೂ ಏನಾಗತ್ತಪ್ಪ ಅಂದ್ರೆ 0, ಜೆ ಕ್ರಾಸ್ ಜೆ 0, ಕೆ ಕ್ರಾಸ್ ಕೆ ಏನಾಗುತ್ತೆ 0 ಆಗುತ್ತೆ. ಯಾಕಂತಪ್ಪ ಅಂದ್ರೆ ಬೈ ದ ಡೆಫಿನಿಷನ್ ವಿ ಹ್ಯಾವ್, ದಿಸ್ ಇಸ್ ದ ಡೆಫಿನಿಷನ್. ಇಲ್ಲಿ ಯಾರ್ದಾರ ಸೈನ್ ಥೀಟಾ ಐತಿ. ಈ ಸೈನ್ ಥೀಟಾ ಒಳಗಡೆ ಆಂಗಲ್ 0 ಅದ್ರ ಏನಾಗತ್ತಪ್ಪ ಅಂದ್ರೆ 0 ಆಗ್ತದೆ. ಇದನ್ನ ಸ್ವಲ್ಪ ನೆನ್ಪಿಟ್ಕೊಡ್ರಿ, ಹೌದಾ? ಎಸ್, ಹಾಗಾದ್ರೆ ಈ ಪ್ರಾಪರ್ಟಿ ಆಯ್ತು. ಇದು ಪ್ರಾಪರ್ಟಿ ನೆನ್ಪಿಟ್ಕೊಡ್ರಿ. ಐ ಕ್ರಾಸ್ ಜೆ ವ್ಯಾಲ್ಯೂ ಕೆ ಆಗ್ತದೆ, ಜೆ ಕ್ರಾಸ್ ಕೆ ವ್ಯಾಲ್ಯೂ ಐ ಆಗ್ತದ, ಕೆ ಕ್ರಾಸ್ ಐ ವ್ಯಾಲ್ಯೂ ಏನಾಗತ್ತ ಜೆ ಆಗತ್ತ. ಈಗ ಐ ಕ್ರಾಸ್ ಜೆ ಅದ, ಅವಾಗ ಕೆ ಬರ್ತದ. ಇದನ್ನೇ ನಾವು ಜೆ ಕ್ರಾಸ್ ಐ ಅಂತ ಬರ್ದ್ವಿ, ಹೌದಾ? ಜೆ ಕ್ರಾಸ್ ಐ ಅಂತ ಬರ್ದ್ವಿಪ್ಪ ಅಂತಂದ್ರೆ ಅದ್ರ ಔಟ್ಪುಟ್ ಏನಾಗತ್ತಪ್ಪ ಅಂದ್ರೆ ಮೈನಸ್ ಕೆ ಅಂತ ಆಗ್ತದೆ. ಯಾಕಂದ್ರೆ ಡೈರೆಕ್ಷನ್ ಚೇಂಜ್ ಆಯ್ತು, ಹೌದಾ? ಡೈರೆಕ್ಷನ್ ಯಾವಾಗ ಚೇಂಜ್ ಆಗತ್ತಲ್ಲ ಅವಾಗ ಏನಾಗುತ್ತೆ, ನೆಗೆಟಿವ್ ಇಂದ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ ನೋಡ್ರಿ ಫಸ್ಟ್ ಒಂದು ಪ್ರಾಪರ್ಟಿ ಐತಿ, ಎ ಕ್ರಾಸ್ ಬಿ ಇಸ್ ಆಲ್ವೇಸ್ ಈಕ್ವಲ್ ಟು ಮೈನಸ್ ಆಫ್ ಬಿ ಕ್ರಾಸ್ ಎ ಅಂತ ಹೇಳಿ. ಡೈರೆಕ್ಷನ್ ಏನಾಗುತ್ತೆ, ಚೇಂಜ್ ಆಗ್ತದೆ. ಸೊ ಹಿಯರ್ ವಾಟ್ ವಿ ಹ್ಯಾವ್ ದ ಅನದರ್ ಪ್ರಾಪರ್ಟಿ. ಇದು ಇಂಪಾರ್ಟೆಂಟ್ ಪ್ರಾಪರ್ಟಿ, ಹೌದಾ? ಎನ್ ಕ್ಯಾಪ್ ಇಸ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಕಂಟೈನಿಂಗ್ ಎ ಅಂಡ್ ಬಿ ಅಂತ ಹೇಳಿ. ಇದು ಸ್ವಲ್ಪ ನೆನಪಿರ್ಲಿ. ಎ ಕ್ರಾಸ್ ಇ ವ್ಯಾಲ್ಯೂ ಆಲ್ವೇಸ್ ಏನಾಗ್ತದಪ್ಪ ಅಂತಂದ್ರೆ 0 ಇರ್ತದೆ, ಹೌದಾ? ನೆಕ್ಸ್ಟ್ ಈಗ ಡಾಟ್ ಕ್ರಾಸ್ ಪ್ರಾಡಕ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಮ್ಯಾಗ್ನಿಟ್ಯೂಡ್ ಫಾರ್ಮೆಟ್, ಸಾರಿ ಡಿಟರ್ಮಿನೆಂಟ್ ಫಾರ್ಮೆಟ್ ಒಳಗೆ ಏನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು, ಹೌದಾ? ಸೊ ಆಮೇಲೆ ಇದೊಂದು ಫಾರ್ಮುಲಾ ನಿಮ್ಗೆ ಏನಾಗಬೇಕು, ನೆನ್ಪಿಟ್ಕೋಬೇಕು. ಇದು ಎಲ್ಲಾದ್ರೂ ಕೇಳ್ಬೋದು. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಬಿ ಸ್ಕ್ವೇರ್ ಮೈನಸ್ ಎ ಡಾಟ್ ಬಿ ಇಟ್ಸ್ ಅ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಅಂತ ಹೇಳಿ, ಹೌದಾ? ಇದನ್ನ ನೀವು ಆಲ್ಮೋಸ್ಟ್ ನೆನ್ಪಿಟ್ಕೋಬೇಕಾದಂತ ಎಕ್ಸಾಂಪಲ್ಸ್ ಇವೆಲ್ಲ. ಕ್ಲಿಯರ್ ಅದ? ಓಕೆ okay, so let's start to begin with the example. Okay, ಹಾಗಾದ್ರೆ ಈಗ ಫಸ್ಟ್ ಎಕ್ಸಾಂಪಲ್ ನೋಡೋಣ. ಫಸ್ಟ್ ಎಕ್ಸಾಂಪಲ್ ನೋಡ್ರಿ, ಫೈಂಡ್ ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ I plus 3j plus 7k on the vector 7i minus j plus 8k, ಹೌದಾ? ಸೊ ಈ ಎಕ್ಸಾಂಪಲ್ ನ ಸಾಲ್ವ್ ಮಾಡೋದಕ್ಕೋಸ್ಕರ ಏನ್ ಮಾಡ್ರಿ, ಫಸ್ಟ್ ವೆಕ್ಟರ್ ಎ ನೋಡ್ರಿ, ವೆಕ್ಟರ್ ಎ ಆಸ್ ಅನ್ ಅಂತ ಏನ್ ಮಾಡ್ರಿ, ಫಸ್ಟ್ ವೆಕ್ಟರ್ ನ ಕನ್ಸಿಡರ್ ಮಾಡ್ರಿ. ವೆಕ್ಟರ್ ಬಿ ಅಂತ ಹೇಳಿ ಸೆಕೆಂಡ್ ವೆಕ್ಟರ್ ನ ಕನ್ಸಿಡರ್ ಮಾಡ್ರಿ. ಇನ್ ಫಾರ್ಮುಲಾ ಏನ್ ಬರೀತೀರಿ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂತ ಹೇಳಿ, ಹೌದಾ? ವಿಚ್ ಈಸ್ ಈಕ್ವಲ್ ಟು ಎ ಡಾಟ್ ಬಿ divided by magnitude of b. It is a vector dot b vector divided by magnitude of b vector. ಇಲ್ಲಿ a on b ಬರ್ದಿರೋದ್ರಿಂದ ಏನಾಗತ್ತಪ್ಪ ಅಂದ್ರೆ a dot b divided by ಅಂತ magnitude of b ಅಂತ ಬರ್ತದೆ. b on a ಅಂತ ಬರ್ತಪ್ಪ ಅಂದ್ರೆ ಅವಾಗ ಏನಾಗ್ತಪ್ಪ ಅಂತಂದ್ರ ಇಟ್ ಈಸ್ b on a ಇತ್ತಪ್ಪ ಅಂತಂದ್ರ ಇದು ನೆನ್ಪಿಟ್ಕೊಡ್ರಿ, which is equals to b. ಏನ್ ಫಾರ್ಮುಲಾ ಬರುತ್ತೆ, ಸೇಮ್ ಆಸ್ ಇಟ್ ಈಸ್ a vector dot b vector ಡಿವೈಡೆಡ್ ಬೈ ಏನಾಗತ್ತಪ್ಪ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತ ಆಗ್ತದೆ, ಹೌದಾ? ಕ್ಲಿಯರ್ ಐತಿ? ಓಕೆ ಫೈನ್. ಹಾಗಾದ್ರೆ ಫಸ್ಟ್ ನೋಡ್ರಿ, ಈ ಫಾರ್ಮುಲಾ ಒಳಗಡೆ ನಮ್ಗೆ ಏನೇನ್ ಬೇಕಾಗದ, ಎ ಡಾಟ್ ಬಿ ವ್ಯಾಲ್ಯೂ ಬೇಕಾಗದ. ಸೊ ಎ ಡಾಟ್ ಬಿ ವ್ಯಾಲ್ಯೂ ಬರ್ಕೊಂಡು ಇಲ್ಲಿ. ಹಾಗಾದ್ರೆ ಎ ವೆಕ್ಟರ್ ಬಂದ ಡಾಟ್ ಇಟ್ ಈಸ್ ಬಿ ವೆಕ್ಟರ್ ಅದ. ಸೊ ಈ ಎರಡೂ ಡಾಟ್ ಪ್ರಾಡಕ್ಟ್ ನ ಪರ್ಫಾರ್ಮ್ ಮಾಡ್ರಿ. ಸೊ ಏನದ ಫಾರ್ಮುಲಾ ನೆನಪದ? ವೆಕ್ಟರ್ ಕಾಂಪೋನೆಂಟ್ ಕೊಟ್ಟಾಗ ಏನ್ ಮಾಡ್ತಿದ್ರಿ, a1 b1 ಪ್ಲಸ್ a2 b2 ಪ್ಲಸ್ a3 b3, ಹೌದಾ? ಸೊ a1 b1 ಸಾರಿ a1 a2 a3 ಎಲ್ಲಿದಾವ, ಫಸ್ಟ್ ವೆಕ್ಟರ್ ಒಳಗಡೆ. b1 b2 b3 ಸೆಕೆಂಡ್ ವೆಕ್ಟರ್ ಒಳಗೆ ಅದಾವ. ಸೊ a1 ಏನ್ ಬಂತು 1, ಸೊ 1 ಇಂಟು 7 ಎಷ್ಟು ಬಂತು ವ್ಯಾಲ್ಯೂ 7, ಹೌದಾ? ಪ್ಲಸ್ 3 ಇಂಟು ಮೈನಸ್ 1 ಏನ್ ಬಂತು ವ್ಯಾಲ್ಯೂ ಮೈನಸ್ 3 ಇಟ್ ಈಸ್, ಪ್ಲಸ್ 7 ಇಂಟು 8 ಇಟ್ ಈಸ್ 56, ಹೌದಾ? ವಿಚ್ ಈಸ್ ಈಕ್ವಲ್ಸ್ ಟು ಬಿ 7 minus 3 plus ಏನ್ ಬಂತು 56 ಬಂತು, ಹೌದಾ? which is equals to 7 minus 3 ಎಷ್ಟು ಬಂತು 4 plus 56 which is equal to it is 60. so a dot b ವ್ಯಾಲ್ಯೂ ಬಂತು 60 ಬಂತು, ಹೌದಾ? ಇನ್ ಮುಂದೆ ಏನ್ ಮಾಡ್ತೀರಪ್ಪ ಅಂತಂದ್ರೆ ಕ್ಯಾಲ್ಕುಲೇಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಹೌದಾ? ಸೊ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಬಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ ಸ್ಕ್ವೇರ್ ರೂಟ್ ಆಫ್ ಇಟ್ ಈಸ್ b1 ಸ್ಕ್ವೇರ್ b2 ಸ್ಕ್ವೇರ್ b3 ಸ್ಕ್ವೇರ್ ವ್ಯಾಲ್ಯೂ, ಹೌದಾ? ಸೊ ಮ್ಯಾಗ್ನಿಟ್ಯೂಡ್ ಆಫ್ b1 ಏನ್ ಬಂತು, ಇಟ್ ಈಸ್ 7 ಸ್ಕ್ವೇರ್ ಪ್ಲಸ್ ಇಟ್ ಈಸ್ b2 ಮೈನಸ್ 1 ಸ್ಕ್ವೇರ್.
ನೆಕ್ಸ್ಟ್ b3 ಏನ್ ಬಂತು 8 ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡ್ರಿ. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ವ್ಯಾಲ್ಯೂ 7 square it is 49 plus it is 1 plus it is 64 it is. Hoda? So therefore which is equals to square root of 49 plus 1 it is 50 plus 64. Hoda? So therefore which is equals to be under root of so 50 plus 60 110 plus 114. Hoda? So therefore vector A on B ಏನು ಪ್ರೊಜೆಕ್ಷನ್ ಆಫ್ A on B ಹೌದಾ ಈ ಫಾರ್ಮುಲಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ತೀರಿ ಏನು ಬಂತ ಫಾರ್ಮುಲಾ ಈಗ ಸೊ 60 divided by it is square root of 1 it is 4 it is. So this is what we have the example ಹೌದಾ. ಸೊ ಈ ತರ ಏನು ಮಾಡ್ತೀರಿ ಎಕ್ಸಾಂಪಲ್ ನೀವು ಸಾಲ್ವ್ ಮಾಡ್ತೀರಿ. ಕ್ಲಿಯರ್ ಐತಿ? ಎಸ್. ಸೊ ನೆಕ್ಸ್ಟ್ ಕಮ್ ಟು ದಿ ಸೆಕೆಂಡ್ ಎಕ್ಸಾಂಪಲ್ ಏನದಪ್ಪ ಅಂದ್ರೆ ಇಟ್ ಈಸ್ ಆಲ್ಸೋ ಆನ್ ದ ಪ್ರೊಜೆಕ್ಷನ್ ಆಫ್ ಒಳಗದ ನೀವೇನ್ ಮಾಡ್ರಿ ಅದನ್ನ ಟ್ರೈ ಮಾಡ್ರಿ. ಇನ್ ಥರ್ಡ್ ಎಕ್ಸಾಂಪಲ್, if two vectors A and B such that magnitude of A is 2, magnitude of B is 3 and A dot B equal to 4, then find magnitude of vector A minus B ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟಾ? ಎಸ್. ಸೊ ಏನು ಕೊಟ್ಟರಲ್ಲ ಅದ್ರ ಬಗ್ಗೆ ವಿಚಾರ ಮಾಡೋಣ ಈಗ. ಸೊ ಗಿವನ್ ಹೌದಾ. ಸೊ ಇದನ್ನ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಡ್ರಿ, ಯಾಕಂದ್ರೆ ನಾನು ಏನು ಮಾಡ್ತೀನಿ ಇದನ್ನ ಎರೇಸ್ ಮಾಡ್ತೀನಿ ಈಗ ಸ್ವಲ್ಪ. ಹೌದಾ, ವಿಡಿಯೋ ಪೌಸ್ ಮಾಡ್ರಿ, ನೋಟ್ ಡೌನ್ ಮಾಡ್ಕೊಡ್ರಿ. ಕ್ಲಿಯರ್ ಅದ? ಓಕೆ, ಯಾಕಂದ್ರೆ ನಂಗೆ ಸ್ವಲ್ಪ ಬರೆಯಕ್ಕೆ ಜಾಗ ಬೇಕು, ಅದಕ್ಕೋಸ್ಕರ ಏನು ಮಾಡಕತ್ತೀನಿ ಎರೇಸ್ ಮಾಡ್ಲಿಕ್ಕತ್ತೀನಿ ಇದನ್ನ. ಕ್ಲಿಯರ್ ಅದ? ಓಕೆ, ಸೊ ಲೆಟ್ಸ್ ಸೆಕೆಂಡ್ ಎಕ್ಸಾಂಪಲ್ ಬಗ್ಗೆ. ಓಕೆ, ಸೊ ಈ ಎಕ್ಸಾಂಪಲ್ ಬಗ್ಗೆ ಈಗ ವಿಚಾರ ಮಾಡ್ರಿ. ಸೊ ವೆಕ್ಟರ್ ಎ ಅಂಡ್ ಬಿ ಆರ್ ಟೂ ವೆಕ್ಟರ್ಸ್ ಅದಾವ. ಸೊ ಗಿವನ್ ಏನದಲ್ಲ ಅದನ್ನ ವ್ಯಾಲ್ಯೂ ಬರೀರಿ. ಸೊ ಗಿವನ್ that magnitude of vector A equal to 2, magnitude of it is vector B equal to 3. ಇನ್ನೊಂದು ಏನು ಕೊಟ್ಟಾರ ವೆಕ್ಟರ್ A dot B is equal to it is 4. ಹೌದಾ, ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದೇನು ಮ್ಯಾಗ್ನಿಟ್ಯೂಡ್ ಆಫ್ A ಮೈನಸ್ ಬಿ ವೆಕ್ಟರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ, ಸೊ ಫಾರ್ ದಟ್ ಏನ್ ಮಾಡೋಣಪ್ಪ ಅಂದ್ರೆ ಕನ್ಸಿಡರ್ ಮಾಡೋಣ, ಒಂದು ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀನಿ ಈಗ. ಸೊ ಕನ್ಸಿಡರ್ ವೆಕ್ಟರ್ A ಮೈನಸ್ ವೆಕ್ಟರ್ B ಇಟ್ಸ್ ಅ ಸ್ಕ್ವೇರ್ ವ್ಯಾಲ್ಯೂನ. ಹೌದಾ, ಇದನ್ನ ಯಾಕೆ ಕನ್ಸಿಡರ್ ಮಾಡಕತ್ತೀನಿ ಅಂದ್ರೆ ಮುಂದೆ ಹೇಳ್ತೀನಿ ಈಗ. ಸೊ ವೆಕ್ಟರ್ A ಮೈನಸ್ ವೆಕ್ಟರ್ B ಫಾರ್ಮುಲಾ ನಿಮ್ಗೆ ಗೊತ್ತದೆ ಏನಂತ ಹೇಳಿ, ವೆಕ್ಟರ್ A ಇಟ್ಸ್ ಅ ಸ್ಕ್ವೇರ್ ಪ್ಲಸ್ ವೆಕ್ಟರ್ B ಇಟ್ಸ್ ಅ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಫ್ ಇಟ್ ಇಸ್ ವೆಕ್ಟರ್ A ಡಾಟ್ ಏನು ವೆಕ್ಟರ್ B ಅಂತ ಹೇಳಿ. ಹೌದಾ, ಕ್ಲಿಯರ್ ಐತಿ? ಬೈ ಎ ಮೈನಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿದಾಗ ಏನ್ ಮಾಡ್ತೀವಿ, ಓಪನ್ ಮಾಡ್ತೀವಿ. ಬಟ್ ಆಕ್ಚುಲಿ ಅದು ಹಂಗೆ ಓಪನ್ ಆಗಂಗಿಲ್ಲ. ಏನಾಗುತ್ತಪ್ಪ ಅಂದ್ರೆ ಎ ಮೈನಸ್ ಬಿ ಎರಡು ಸಲ ಮಲ್ಟಿಪ್ಲೈ ಆದ್ಮೇಲೆ ಇವೆಲ್ಲ ನಾವೇನ್ ಮಾಡ್ತೀವಿ ಬರಿತೀವಿ. ಹೌದಾ, ಈಗ ಏನ್ ಮಾಡ್ಬೇಕಂತಂದ್ರೆ ಈ ಪ್ರಾಪರ್ಟಿನ ಅಪ್ಲೈ ಮಾಡ್ಬೇಕು. ಏನು ವೆಕ್ಟರ್ ಎ ಸ್ಕ್ವೇರ್ ಈಸ್ ಆಲ್ವೇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ ವೆಕ್ಟರ್ ಎ ಸ್ಕ್ವೇರ್ ಅಂತ ಹೇಳಿ. ಬೋತ್ ಆರ್ ಸೇಮ್. ಹೌದಾ, ಹಾಗಾದ್ರೆ ಈ ಕ್ವಾಂಟಿಟಿನ ಚೇಂಜ್ ಮಾಡ್ತೀನಿ. ಏನ್ ಬರಿಬಹುದು ಈಗ, ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ ಎ ಮೈನಸ್ ಬಿ ಇಟ್ಸ್ ಅ ಸ್ಕ್ವೇರ್ ಈಕ್ವಲ್ ಟು ಈ ವ್ಯಾಲ್ಯೂ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಎ it's a square plus magnitude of b it's a square minus 2 times of vector a dot vector b it is. ಆಯ್ತಾ? ಎಸ್. ಹಂಗಾದ್ರೆ which is equal to magnitude of a ಈ ವ್ಯಾಲ್ಯೂ ಕೊಟ್ಟನ ಎಷ್ಟದ 2 ಅದ. ಸೊ 2 ಸ್ಕ್ವೇರ್ ಎಷ್ಟು ಬಂತು, ಇಟ್ ಇಸ್ 4 ಪ್ಲಸ್ ಮ್ಯಾಗ್ನಿಟ್ಯೂಡ್ b ಅದ ಎಷ್ಟದ 3 ಅದ. ಸೊ therefore ಎಷ್ಟು ಬಂತು 9 minus 2 times of it is 4 ಅದ. ಸೊ therefore ವ್ಯಾಲ್ಯೂ 4 ಬಂತ. therefore which is equal to 4 plus 9 minus 8 it is. ಆಯ್ತಾ? ಎಸ್. ಸೊ therefore 4 plus 9 minus it is 1. therefore ಆನ್ಸರ್ ಎಷ್ಟು ಬಂತು 5 ಬಂತು. ಕ್ಲಿಯರ್? ಸೊ ಇದು 5 ಅಂತಲ್ಲ. ಇನ್ನ ನೆಕ್ಸ್ಟ್ ಏನ್ ಮಾಡ್ಬೇಕಾಗ್ಯದ, ಸೊ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದೇನು ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ. ಬಟ್ ನಮಗೆ ಇಲ್ಲಿ ಬಂದಿದ್ದೇನು ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ ಎ ಮೈನಸ್ ಬಿ ಇಟ್ಸ್ ಅ ಸ್ಕ್ವೇರ್ ಬಂದದ. ಏನ್ ಮಾಡ್ತೀರಿ, ಎರಡು ಕಡೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ತೀರಿ. ಅವಾಗ ಏನಾಗ್ತದ ಮ್ಯಾಗ್ನಿಟ್ಯೂಡ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 ಅಂತ. ದಿಸ್ ಇಸ್ ವಾಟ್ ವಿ ಹ್ಯಾವ್ ದ ಎಕ್ಸಾಂಪಲ್. ಸೊ ಸಿಂಪಲ್ ಆಗಿರುವಂತ ಎಕ್ಸಾಂಪಲ್ ನ ನಿಮಗೆ ಇಲ್ಲಿ ಕೇಳ್ತಾರ, ನೀವು ಕಾಂಪ್ಲಿಕೇಟೆಡ್ ಮಾಡ್ಕೊಂತ ಕುಂತ್ರಿಪ್ಪ ಅಂತಂದ್ರೆ ಅವಾಗ ಏನಾಗ್ತದೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಅಷ್ಟೇ. ಹೌದಾ? ಓಕೆ, ಎಸ್. ಸೊ ಓಕೆ ಫೈನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ಏನದ, ವೆಕ್ಟರ್ ಎ ಈಕ್ವಲ್ ಟು 4i ಮೈನಸ್ 3j ಪ್ಲಸ್ ಕೆ ಅಂಡ್ ವೆಕ್ಟರ್ ಬಿ ಈಕ್ವಲ್ ಟು i ಮೈನಸ್ 2k, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ 2 ಟೈಮ್ಸ್ ಆಫ್ ಬಿ ಕ್ರಾಸ್ ಎ ಅಂತ. ಹೌದಾ? ಸೊ ಇಲ್ಲಿ ಒಂದು ಥಿಂಗ್ ಏನಪ್ಪಾ ಅಂತಂದ್ರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏನಪ್ಪಾ ಅಂತಂದ್ರೆ ಒಂದು ಕೆಲವೊಂದು ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಕರೆಕ್ಟ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ಈ ಎಕ್ಸಾಂಪಲ್ ಏನಾಗ್ತದೆ ಸಾಲ್ವ್ ಆಗ್ತದೆ ಈಗ. ಹೌದಾ? ಹಾಗಾದ್ರೆ ಹೆಂಗ್ ಸಾಲ್ವ್ ಮಾಡ್ತೀರಪ್ಪ ಅಂತಂದ್ರೆ, ಓಕೆ, ಸೊ ಲೆಟ್ಸ್ ಟ್ರೈ ದಿಸ್ ಎಕ್ಸಾಂಪಲ್. ಸೊ ವೆಕ್ಟರ್ ಎ ವ್ಯಾಲ್ಯೂ ಕೊಟ್ಟನ. ಓಕೆ, ಸೊ ವೆಕ್ಟರ್ ಎ ವ್ಯಾಲ್ಯೂ ಕೊಟ್ಟನ ಅದನ್ನ ಬರೀತೀನಿ ಈಗ. ಸೊ 4i ಮೈನಸ್ 3j
ಪ್ಲಸ್ ಇಟ್ ಈಸ್ ಕೆ ಅಂತ ಹೇಳಿ. ವೆಕ್ಟರ್ ಬಿ ವ್ಯಾಲ್ಯೂ ಐತಿ, ಸೊ ಐ ಮೈನಸ್ 2k ಅಂತ ಹೇಳಿ. ಹೌದಾ? ಸೊ ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಕ್ ಹೇಳೋಣ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ 2 ಟೈಮ್ಸ್ ಆಫ್ ವೆಕ್ಟರ್ ಬಿ ಕ್ರಾಸ್ ಎ ಅಂತ ಹೇಳಿ. ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಕ್ ಹೇಳೋಣ ಈಗ. ಹೌದಾ? ಸೊ ಈಗ ಒಂದು ಫಾರ್ಮುಲಾ ಅದ, ಏನಂತ ಹೇಳಿ, k into vector a cross b, k into vector a cross b is always equal to k into bracket ಏನು a cross b ಅಂತ ಹೇಳಿ. ಇದು ಫಾರ್ಮುಲಾ ಇದ್ರದ್ದು. ಅಂದ್ರೆ ಏನು, ಈ k ವ್ಯಾಲ್ಯೂ ಹೇಗೆ ಮಲ್ಟಿಪ್ಲೈ ಆದ್ರೂ ಕೂಡ ಆಮೇಲೆ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ k ವ್ಯಾಲ್ಯೂನ ಈ ತರ ಶಿಫ್ಟ್ ಮಾಡ್ಕೋಬಹುದು. ಕ್ಲಿಯರ್ ಐತಿ? ಎಸ್. ಹಂಗಾದ್ರೆ ಈಗ ಏನ್ ಮಾಡೋದಪ್ಪ ಅಂತಂದ್ರೆ ನೆಕ್ಸ್ಟ್ ವ್ಯಾಲ್ಯೂ, ಈಗ 4 ವ್ಯಾಲ್ಯೂ ಶಿಫ್ಟ್ ಮಾಡ್ರಿ, b ವ್ಯಾಲ್ಯೂ ಬರ್ತದೆ ಈಗ. ಓಕೆ, ಸೊ ಕಮ್ ಎಕ್ಸಾಂಪಲ್. ಈಗ ಏನ್ ಮಾಡೋದು, ಫಸ್ಟ್ ಬಿ ಕ್ರಾಸ್ ಎ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ ಬಿ ಕ್ರಾಸ್ ಎ, ಇಟ್ ಈಸ್ ಡಿಟರ್ಮಿನೆಂಟ್ ಆಫ್ ಇಟ್ ಈಸ್ ಐ ಜೆ ಇಟ್ ಈಸ್ ಕೆ. ಹೌದಾ? ನೆಕ್ಸ್ಟ್ ಇಟ್ ಈಸ್ ಬಿ ವೆಕ್ಟರ್ ಇರೋದ್ರಿಂದ b1 b2 b3 ಅಂತ ಬರೀತೀನಿ. ಎ ವೆಕ್ಟರ್ ಇರೋದ್ರಿಂದ ಬರೀತೀನಿ a1 ಇಟ್ ಈಸ್ a2 a3 ಅಂತ ಹೇಳಿ. ಸೊ ಹಿಯರ್ a1 b1 b2 b3 ಆರ್ ದ ಡೈರೆಕ್ಷನ್ ರೇಷಿಯೋಸ್. b1 b2 ವೆಕ್ಟರ್ ಏನಾಗ್ತಪ್ಪ ಅಂದ್ರೆ ಡೈರೆಕ್ಷನ್, ಸಾರಿ, ಸ್ಕೇಲಾರ್ ಕಾಂಪೋನೆಂಟ್ಸ್ ಆಫ್ ವೆಕ್ಟರ್ ಬಿ. ಆಮೇಲೆ a1 a2 a3 ಏನಪ್ಪ ಅಂದ್ರೆ ಸ್ಕೇಲಾರ್ ಕಾಂಪೋನೆಂಟ್ ಆಫ್ ವೆಕ್ಟರ್ ಎ ಅಂತ ಹೇಳಿ. ಹೌದಾ? ಸೊ ದೇರ್ ಫಾರ್ ಐ ಜೆ ಕೆ. ಹೌದಾ? ಸೊ ದೇರ್ ಫಾರ್ ಐ ಜೆ ಕೆ ಸ್ವಲ್ಪ ಇದಾಗ್ಲಿಕ್ಕೆ. ಓಕೆ ಫೈನ್. ಸೊ b1 b2 b3, b1 ಎಷ್ಟದ ಇಲ್ಲಿ i ವ್ಯಾಲ್ಯೂ ಇದೆ b1, ಸೊ 1 ಇಟ್ ಈಸ್ j absent ಅದ, ಸೊ 0 ಇಟ್ ಈಸ್ minus 2k. ಸೊ therefore it is 4 it is 3 it is ಏನು ಬಂತು 1 ಬಂತು. ಸೊ ಇದನ್ನ ಓಪನ್ ಮಾಡ್ತೀರಿ, ಓಪನ್ ಮಾಡಿದ ಬಂತು i into bracket it is 0 into 1 ಏನು ಬಂತು 0 minus 3 into 2 6 minus into minus ಏನು ಬಂತು ಪ್ಲಸ್ ಬಂತು. ನೆಕ್ಸ್ಟ್ minus j 1 into 1 it is 1 minus 4 into 2 it is 8 minus 8 ಆಗುತ್ತೆ, ಇಲ್ಲ ಆಲ್ರೆಡಿ ಮೈನಸ್ ಇರ್ತದೆ, ಪ್ಲಸ್ 8 ಬಂತು. ನೆಕ್ಸ್ಟ್ ಪ್ಲಸ್ k into bracket 4 into 3 it is 3, ಆಮೇಲೆ ಸಾರಿ 3 into 1 it is 3, ಆಮೇಲೆ 4 into 0 it is 0. ಸೊ therefore this what we have ಏನು ಬಂತು ವ್ಯಾಲ್ಯೂ ಈಗ. ಸೊ therefore I it is 6i minus 9j plus it is 3k. so this is what we have vector b cross ಏನು vector a ಅಂತ ಬಂತ. ಹೌದಾ? ಇನ್ನು ಮುಂದೆ ಏನ್ ಮಾಡ್ತೀರಿ, ಈ ಪ್ರಾಪರ್ಟಿನ ಅಪ್ಲೈ ಮಾಡ್ತೀರಿ. ಯಾವುದು? ಈ ಪ್ರಾಪರ್ಟಿನ ಅಪ್ಲೈ ಮಾಡ್ತೀರಿ. ಅಂದ್ರೆ ಏನು, ನೀವು b ಗೆ ವೆಕ್ಟರ್ b ಇಂದ ಮಲ್ಟಿಪ್ಲೈ ಮಾಡಿದ್ರು ಅಷ್ಟೇ ಆನ್ಸರ್ ಬರುತ್ತೆ, ಸೇಮ್ ಆನ್ಸರ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಆನ್ಸರ್ ಬರ್ತದೆ. ಅಂದ್ರೆ ಏನ್ ಮಾಡ್ತೀರಿ ಈಗ 2 ಇಂದ ಮಲ್ಟಿಪ್ಲೈ ಮಾಡ್ರಿ. ಸೊ 2 ಇಂದ ಮಲ್ಟಿಪ್ಲೈ ಮಾಡ್ರಿ ಏನಾಗುತ್ತಪ್ಪ ಅಂದ್ರೆ 2 into ಇಟ್ ಈಸ್ ವೆಕ್ಟರ್ b ಕ್ರಾಸ್ ವೆಕ್ಟರ್ a ಈಕ್ವಲ್ ಟು ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡ್ತೀರಿ 12i minus 18j plus 6k ಆಗುತ್ತೆ. ಕ್ಲಿಯರ್ ಆಯ್ತಾ? ಎಸ್. ಈಗ ಏನ್ ಮಾಡ್ಬೇಕು, ಈ ಥಿಂಗ್ ನ ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಷನ್ ಮಾಡ್ತೀರಿ. ಹೌದಾ? ಕೇಳಿದೇನು ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಥಿಂಗ್. ಹೌದಾ? ಸೊ therefore you can write it is 2 times of vector b into a cross equal to 12i minus 18j plus 6k ಅಂತ ಹೇಳಿ. ಕರೆಕ್ಟಾ? ಎಸ್. ಸೊ ಈ ಥಿಂಗ್ ನ ಬರೀತೀರಿ, ಈ ಥಿಂಗ್ ನ ಬರೋದಾದ್ಮೇಲೆ ಈಗ ಏನ್ ಮಾಡ್ರಿ, ಅದ್ರದ ಮ್ಯಾಗ್ನಿಟ್ಯೂಡ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ. ಸೊ ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡ್ರೆ ಏನಾಗತ್ತಪ್ಪ ಅಂತ ವಿಚ್ ಈಸ್ ಈಕ್ವಲ್ಸ್ ಟು ಬಿ, ಸೊ ಮ್ಯಾಗ್ನಿಟ್ಯೂಡ್ ಆಫ್ 2 times of b cross vector a equal to it is 12, sorry, square root of it is 12 square plus minus 18 square plus ಏನಾಯ್ತು 6 square. so it is which is equals to, so 12 square it is 144 plus it is 18 square it is 324 plus ಎಷ್ಟು 36. ಕ್ಲಿಯರ್? ಎಸ್. ಸೊ ಈಗ ಕೂಡಿಸ್ರಿ ಅಲ್ಲನ, ಈಗ ಎಷ್ಟು ಬರುತ್ತೆ ನೋಡ್ರಿ. ಸೊ 324 plus 36 plus ಎಷ್ಟಪ್ಪ ಅಂದ್ರೆ 144. so you are getting square root of it is 504 ಅಂತ ಹೇಳಿ. so this is what we have, its answer it is. clear ಅದ? yes. so these are some examples. next example ನೋಡೋಣ್ರಿ. find the angle between the vectors I minus 2j plus 3k 3i minus 2j plus k ಅಂತ ಹೇಳಿ. ಈಗ ಏನ್ ಮಾಡೋಣ, ಆ ಫಸ್ಟ್ ವೆಕ್ಟರ್ ನ a ಅಂತ ತಗೊಳ್ಳೋಣ, ಸೆಕೆಂಡ್ ವೆಕ್ಟರ್ ನ b ಅಂತ ಕನ್ಸಿಡರ್ ಮಾಡ್ರಿ. ಹೌದಾ? ಈಗೇನು angle between the two vectors formula ಬರ್ಕೊಡ್ರಿ. so cos theta is equals to b, so ಏನ್ ಬರೀತೀರಿ, it is a1 it is b1 plus a2 b2 plus it is a3 b3. ಹೌದಾ? so whole divided by it is under root of ಏನ್ ಮಾಡ್ತೀರಿ a1 square plus a2 square plus a3 square. ಹೌದಾ? so into it is
b1 square plus b2 square plus it is b3 square ಅಂತ ಕ್ಲಿಯರ್. ಸೊ ಹಾಗಾದ್ರೆ a1 a2 a3 ಇವೇನಪ್ಪ ಅಂತಂದ್ರೆ ಸ್ಕೇಲಾರ್ ಕಾಂಪೋನೆಂಟ್ ಆಫ್ ದಿ ಫಸ್ಟ್ ವೆಕ್ಟರ್ ಆಗ್ತದೆ. b1 b2 b3 ಇವೇನಪ್ಪ ಅಂದ್ರೆ ಸ್ಕೇಲಾರ್ ಕಾಂಪೋನೆಂಟ್ ಆಫ್ ದಿ ಸೆಕೆಂಡ್ ವೆಕ್ಟರ್ ಅಂತ ಹೇಳಿ ಹೌದಾ. ಸೊ ದೇರ್ ಫೋರ್ ಸೊ ಫ್ರಮ್ ಸೊ ಫಸ್ಟ್ ವೆಕ್ಟರ್ ನೋಡ್ರಿ ಇಲ್ಲಿ ಏನದ a1 ಇಲ್ಲಿ a2 ಅದ ಇಲ್ಲಿ ಏನದ a3 ಅದ. ಸೊ ಇಲ್ಲಿ ನೋಡ್ರಿ ಈಗ ಇಲ್ಲಿ ಏನದ ವ್ಯಾಲ್ಯೂ ಈಗ ಹೌದಾ. ಸೊ ಇಲ್ಲಿ ಇದ್ರೊಳಗಡೆ a1 ಐತಿ, ಇಲ್ಲಿ a2 ಅದ, ಇಲ್ಲಿ a3 ಅದ, ಇಲ್ಲಿ b1 ಇಟ್ ಇಸ್ b2 ಇಲ್ಲಿ ಏನದಪ್ಪ ಅಂತಂದ್ರ b3 ವ್ಯಾಲ್ಯೂ ಅದ ಕರೆಕ್ಟಾ. ಎಸ್ ಹಾಗಾದ್ರೆ ಈಗ ಏನ್ ಮಾಡ್ತೀರಿ a1 a2 b1 b2 c1 c2 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ರಿ. a1 ಎಷ್ಟು i ಕಾಂಪೋನೆಂಟ್ ನೋಡ್ರಿ ಇಲ್ಲಿ ಎಷ್ಟದ 1 ಅದ. ಸೊ 1 ಇಟ್ ಈಸ್ b1 ವ್ಯಾಲ್ಯೂ, b1 ಏನ್ ಬರೀತೀನಿ ನಿಮ್ ಬ್ರಾಕೆಟ್ ಬರ್ಕೋತೀನಿ 3 ಬಂತು ಹೌದಾ. ಪ್ಲಸ್ a2 ವ್ಯಾಲ್ಯೂ, a2 ಎಷ್ಟದ -2. ಸೊ ಐ ವಿಲ್ ರೈಟ್ ಹಿಯರ್ -2 into bracket it is -2 plus it is 3 into bracket it is 1 it is. So whole divided by it is square root of a1 square, a1 ಅಂದ್ರೆ ಎಷ್ಟು 1 it is 1 square plus it is a2 ಎಷ್ಟದ -2. So -2 it's a square it is 3 square into again b1 ಎಷ್ಟದ it is 3 square plus it is -2 square plus it is 1 square ಹೌದಾ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಸಿಂಪ್ಲಿಫೈ ಮಾಡ್ಕೋರಿ 1 into 3 it is 3 minus into minus plus so 2 into 2 it is 4 plus ಎಷ್ಟು ಬಂತು 3 ಬಂತು. ಸೊ whole divided by it is square root of 1 square it is 1 plus 4 plus ಎಷ್ಟು 9 it is under root of it is 9 plus 4 plus 1. ಇಲ್ಲಿ ಬೇಸಿಕ್ ಏನ್ ಮಿಸ್ಟೇಕ್ ಮಾಡ್ತೀರಪ್ಪ ಅಂದ್ರ ಇಲ್ಲಿ -2 ಇಟ್ಸ್ ಅ ಸ್ಕ್ವೇರ್ ಅದ, ನೀವು -2 ಸ್ಕ್ವೇರ್ ಬರೀದ್ರಿ ಔಟ್ಪುಟ್ ಏನ್ ಬರೀದ್ರಿ -4 ಅಂತ ಬರ್ದ್ ಬಿಡ್ತೀರಿ. ಈ ತಪ್ಪು ಮಿಸ್ಟೇಕ್ ನ ಮಾಡಕ್ ಹೋಗ್ಬಿಡ್ರಿ ಹೌದಾ. ಸೊ ಇದು ಮೈನಸ್ ನ ನೀವು ಮಲ್ಟಿಪ್ಲೈ ಮಾಡಾಕತ್ತಿರಪ್ಪ ಅಂತಂದ್ರೆ ಏನಾಗ್ತಪ್ಪ ಅಂದ್ರೆ -2 ಇಟ್ಸ್ ಸ್ಕ್ವೇರ್ ಆಲ್ವೇಸ್ ಏನಾಗ್ತತಿ ಪ್ಲಸ್ ಆಗ್ತದೆ. ಈ ಮಿಸ್ಟೇಕ್ 100% ಮಾಡೇ ಮಾಡ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ಹೌದಾ. ಸೊ ನೆಕ್ಸ್ಟ್ 3 plus 4 it is 7 plus 3 it is 10. ಸೊ ಅಂಡರ್ ರೂಟ್ ಆಫ್ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಎಷ್ಟು ಬಂತು it is 14 into again square root of it is 14 ಹೌದಾ. ಸೊ ವಿಚ್ ಈಸ್ ಈಕ್ವಲ್ ಟು 10 divided by ರೂಟ್ a into ರೂಟ್ a ಏನಾಗುತ್ತೆ a ಆಗತ್ತೆ. ಎಷ್ಟು ಬಂತ ವ್ಯಾಲ್ಯೂ 14 ಬಂತ. ಸೊ therefore I will write here ಇಲ್ಲಿ ಆನ್ಸರ್ ಬರೀತೀನಿ ಇರ್ತದ. ಸೊ therefore cos theta is equal to 10 divided by ಆಯ್ತು ರೂಟ್ 14 ಬಂತು. therefore 2 5s it is 2 7s therefore 5 divided by 7. so this is what we have cos theta. ಬಟ್ ಅವ್ರು ಕೇಳಿದನು ಆಂಗಲ್. ಸೊ theta equal ಏನ್ ಬಂತಪ್ಪ ಅಂದ್ರೆ cos inverse of it is 5/7. so this is what we have its answer. ಸೊ ಸಿಂಪಲ್ ಅದ, ನೀವು ಮಾಡ್ಬೇಕಾಗಿದ್ದೇನು ಈ ಕೆಲಸನ ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಫಾರ್ಮುಲಾ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು ಹೌದಾ. ಇದು ಫಾರ್ಮುಲಾ ನೆನಪಾಗ್ಲಿಲ್ಲ ಅಂದ್ರೆ ಈ ಫಾರ್ಮುಲಾ ನೆನ್ಪಿಟ್ಕೊಡ್ರಿ. cos theta equal to vector a dot vector b divided by magnitude of vector a into magnitude of vector b ಅಂತ ಹೇಳಿ ಈ ಫಾರ್ಮುಲಾ ನೆನ್ಪಿಟ್ಕೊಡ್ರಿ. ಇವೆರಡು ಒಂದೇ ಫಾರ್ಮುಲಾ. ಇದು ಕಾಂಪೋನೆಂಟ್ ಫಾರ್ಮುಲಾ ಬರ್ದಿವಿ, ಇಲ್ಲಿ ಡಾಟ್ ಪ್ರಾಡಕ್ಟ್ ಕೂಡ ಬರ್ದಿವಿ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಅದ, ಇಲ್ಲಿ ಏನದ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಷ್ಟೇ, ಮತ್ತೇನಿಲ್ಲ. ಎರಡು ಬೋತ್ ಆರ್ ಏನದಪ್ಪ ಅಂತಂದ್ರೆ ಸೇಮ್ ಕ್ವಾಂಟಿಟಿ ಅದಾವ, ಅದ್ರೊಳಗೆ ಚೇಂಜ್ ಆಗಂಗಿಲ್ಲ. ಕಲೆ ಕ್ಲಿಯರ್ ಆಯ್ತಾ. ಓಕೆ ಎಸ್. ಸೊ ಇದನ್ನೇನ್ ಮಾಡ್ರಿ ಕರೆಕ್ಟ್ ಆಗಿ ಬರ್ಕೊಡ್ರಿ ಈಗ. ಸೊ ನಾ ಇದನ್ನ ಕ್ಲಿಯರ್ ಮಾಡ್ಲಿಕ್ಕೆ ನೆಕ್ಸ್ಟ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನದ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಅಂತ ಐತಿ. ಈ ಎಕ್ಸಾಂಪಲ್ ಏನ್ ಮಾಡ್ರಿ ನೀವು ಸಾಲ್ವ್ ಮಾಡ್ರಿ. ಈ ಎಕ್ಸಾಂಪಲ್ ನಾನು ಸಾಲ್ವ್ ಮಾಡ್ತೀನಿ. ಯಾವುದು ದಿಸ್ 20 ಇದೇನೈತೆ ಈ ಎಕ್ಸಾಂಪಲ್ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಇಫ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಗಿವನ್, ಇವೆರಡು ವೆಕ್ಟರ್ ಕೊಟ್ಟಾರ, ದೆನ್ ಶೋ ದಟ್ ದ ವೆಕ್ಟರ್ಸ್ a plus b a minus b ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ ಹೌದಾ. ನಿಮ್ಗೆ ನೆನಪಿರ್ಬೇಕು, ಎರಡು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇತ್ತಪ್ಪ ಅಂದ್ರೆ ಅದ್ರ ನಡುವಿನ ಕಂಡೀಷನ್ ಏನಾಗ್ತದೆ ಹೌದಾ. ಸೊ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ವ್ಯಾಲ್ಯೂ ಏನಾದ್ರ ಔಟ್ಪುಟ್ 0 ಬಂತಲ್ಲ, ಅವಾಗ ನೀವೇನ್ ಹೇಳ್ತೀರಪ್ಪ ಅಂತಂದ್ರ ವೆಕ್ಟರ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಇಟ್ ಈಸ್ ವೆಕ್ಟರ್ ಬಿ ಅಂತ ಹೇಳ್ತೀರಿ. ಇದನ್ನ ನೆನ್ಪಿಟ್ಕೊಡಿ ಹೌದಾ. ಹಂಗಾದ್ರೆ ಈ ಥಿಂಗ್ ಅನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಪ್ರೂವ್ ಮಾಡ್ಬೇಕಷ್ಟ. ಅಂದ್ರೆ ಏನ್ ಪ್ರೂವ್ ಮಾಡ್ಬೇಕು, a plus b ಡಾಟ್ a minus b ವ್ಯಾಲ್ಯೂ 0 ಬರ್ತದೆ ಅಂದ್ರೆ ಪ್ರೂವ್ ಮಾಡ್ಬೇಕಷ್ಟ. ಅದನ್ನ ಪ್ರೂವ್ ಮಾಡಿದ್ರೆ ಮುಗಿದೈತೆ ಕೆಲಸ. ಏನಾಗ್ತದೆ, ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್ ಹೌದಾ. ಸೊ ಲೆಟ್ಸ್ ಬಿಗಿನ್ ವಿತ್ ಇಟ್. ಸೊ ವೆಕ್ಟರ್ ಎ ವ್ಯಾಲ್ಯೂ ಬರ್ಕೊಡ್ರಿ. ವೆಕ್ಟರ್ ಎ ಈಕ್ವಲ್ ಟು ಇಟ್ ಈಸ್ 5i minus j minus it is 3k ಹೌದಾ. ನೆಕ್ಸ್ಟ್ ವೆಕ್ಟರ್ ಬಿ ವ್ಯಾಲ್ಯೂ ಬರ್ಕೊಡ್ರಿ. ವೆಕ್ಟರ್ ಬಿ ಈಕ್ವಲ್ ಟು it is I plus it is 3j minus 5k ಹೌದಾ. ಸೊ therefore first calculate ಮಾಡಬೇಕಾಗಿದ್ದೇನು a plus b vector. so vector a plus b, so 5i minus j minus 3k ಹೌದಾ. next plus it is I plus 3j minus 5k ಹೌದಾ. this you have to be calculate. ಇದನ್ನ calculate ಮಾಡಬೇಕು ಈಗ, which is equals to so 5i plus I ಎಷ್ಟು ಬಂತು 6i ಬಂತು. ನೆಕ್ಸ್ಟ್ ಮೈನಸ್ ಜೆ
ಇಟ್ ಈಸ್ ಪ್ಲಸ್ 3j ಎಷ್ಟು ಬಂತು 2j ಬಂತು. ನೆಕ್ಸ್ಟ್ ಮೈನಸ್ 3k ಮೈನಸ್ 5k ಏನ್ ಬಂತು ಮೈನಸ್ 8k ಆಯ್ತು. ಹೌದಾ? ಇನ್ ನೆಕ್ಸ್ಟ್ ನೋಡಿ ನಾವು ಕರೆಕ್ಟ್ ಆಗಿ ಬರ್ಕೊಂಡಿವಿ ಐತಿ ಕರೆಕ್ಟ್ ಐತಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ರಿ a ಮೈನಸ್ ಬಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ. ವೆಕ್ಟರ್ a ಮೈನಸ್ ವೆಕ್ಟರ್ b ಇಟ್ ಇಸ್. ಸೊ ವೆಕ್ಟರ್ a ಮೈನಸ್ ವೆಕ್ಟರ್ b ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಿ. ವೆಕ್ಟರ್ a ವ್ಯಾಲ್ಯೂ 5i minus j minus 3k minus it is I plus 3j minus it is 5k. ಹೌದಾ? ಸೊ ಈ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡ್ರಿ ಈಗ. ಸೊ 5i minus i ಏನ್ ಬಂತು 4i ಬಂತು. ನೆಕ್ಸ್ಟ್ ಸೊ ಮೈನಸ್ j ಅದ ಮೈನಸ್ ಇಂಟು ಪ್ಲಸ್ ಏನ್ ಬಂತು ಮೈನಸ್ ಬಂತು. ಎಷ್ಟು ಬಂತು ವ್ಯಾಲ್ಯೂ ಮೈನಸ್ 4j ಬಂತು. ನೆಕ್ಸ್ಟ್ ಮೈನಸ್ 3k ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು. ಸೊ ದೇರ್ ಫೋರ್ ಏನ್ ಬಂತು ವ್ಯಾಲ್ಯೂ ಇಟ್ ಇಸ್ ಮೈನಸ್ 3k ಪ್ಲಸ್ 5k ಏನ್ ಬಂತು ಪ್ಲಸ್ 2k ಆಯ್ತು. ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಅವರ್ a ಪ್ಲಸ್ b ವ್ಯಾಲ್ಯೂ ಅಂಡ್ ದಿಸ್ ಇಸ್ ವಾಟ್ ವಿ ಹ್ಯಾವ್ a ಮೈನಸ್ b ವ್ಯಾಲ್ಯೂ. ಹೌದಾ? ಇನ್ ಮುಂದಿನ ನೋಡ್ರಿ ಇಲ್ಲೇ ಪ್ರೂವ್ ಮಾಡ್ತೀನಿ ಈಗ. ಹೌದಾ? ಸೊ ದಿಸ್ ವಾಟ್ ವಿ ಹ್ಯಾವ್ ದ ಥಿಂಗ್. ಸೊ ಕನ್ಸಿಡರ್ ಮಾಡೋಣ ಇಲ್ಲಿ. ಕನ್ಸಿಡರ್ ವೆಕ್ಟರ್ a ಪ್ಲಸ್ ವೆಕ್ಟರ್ b ಈಕ್ವಲ್ ಇಂಟು ವೆಕ್ಟರ್ a ಮೈನಸ್ ವೆಕ್ಟರ್ b ಈ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀನಿ ಈಗ. which is equals to so vector a plus b value calculate ಮಾಡೇವೆ. ಹೌದಾ? so vector a plus b ಎಷ್ಟದ 6i plus 2j minus 8k. ಹೌದಾ? into so 4i minus 4j plus 2k. ಕ್ಲಿಯರ್ ಅದ? ಇವರಿಬ್ಬರನ್ನು ಮಲ್ಟಿಪ್ಲೈ ಮಾಡ್ರಿ. ಸೊ 6 into 4 it is 24. ಹೌದಾ? ಸೊ 2 into 4 ಯಾವ 4 ಮೈನಸ್. ಸೊ ಮೈನಸ್ 8 ಬಂತು. ಸೊ 8 into 2 it is 16 it is. ಹೌದಾ? ಸೊ ದೇರ್ ಫೋರ್ 24 ಮೈನಸ್ ಇಟ್ ಈಸ್ ಅಗೇನ್ 24 ಮೈನಸ್ 24 ಏನು 0 ಅಂತ ಹೇಳಿ. ಸೊ ದೇರ್ ಫೋರ್ ವಾಟ್ ಯು ಕ್ಯಾನ್ ರೈಟ್ ದೇರ್ ಫೋರ್ ಇಟ್ ಈಸ್ ವೆಕ್ಟರ್ a ಪ್ಲಸ್ ಬಿ ಅಂಡ್ ವೆಕ್ಟರ್ a ಮೈನಸ್ ಬಿ ಆರ್ ಏನ್ ಬರೀತೀರಿ ಪರ್ಪೆಂಡಿಕ್ಯುಲರ್ ಅಂತ ಬರೀತೀರಿ. ಸೊ ದಿಸ್ ಈಸ್ ವಾಟ್ ಹೌ ಟು ಪ್ರೂವ್. ಇದು ನೋಡ್ರಿ ಹೆಂಗ್ ಪ್ರೂವ್ ಮಾಡ್ಬೇಕಂತ ಹೇಳಿ. ಇಷ್ಟ ಐತೆ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು ಮುಗಿದೋಗ್ತದೆ ಕೆಲಸ. ಕ್ಲಿಯರ್ ಅದ? ಎಸ್ ಓಕೆ ಫೈನ್. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಟೂ ವೆಕ್ಟರ್ಸ್ ಅದ ವೇರ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಅಂತ ಐತಿ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್. ಎರಡು ಮ್ಯಾಗ್ನಿಟ್ಯೂಡ್ ಏನದಾವ ಸೇಮ್ ಅದಾವ ಅಂಡ್ ಸಚ್ ದಟ್ ದ ಆಂಗಲ್ ಬಿಟ್ವೀನ್ ದ ವೆಕ್ಟರ್ 60 ಡಿಗ್ರಿ ಅಂಡ್ ದ ಸ್ಕೇಲಾರ್ ಪ್ರಾಡಕ್ಟ್ ಈಸ್ 1/2 ಅಂತ ಐತಿ. ಕ್ಲಿಯರ್? ಎಸ್. ಹಂಗಾದ್ರೆ ಈಗ ಈ ಕ್ವಶನ್ ನ ಕ್ಯಾಲ್ಕುಲೇಟ್ ಮಾಡೋಣ ಈಗ. ಸೊ ಇದನ್ನ ಬರ್ಕೊಡ್ರಿ. ಇದನ್ನ ಸ್ವಲ್ಪ ನಾನು ಏನ್ ಮಾಡ್ತೀನಿ ಈಗ ಎರೇಸ್ ಮಾಡ್ತೀನಿ. ಹೌದಾ? ಸೊ ಲೆಟ್ ಅಸ್ erase this all things. Okay, let us come to the next example. Okay, so next example, this example ಬಗ್ಗೆ ಈಗ ವಿಚಾರ ಮಾಡೋಣ. ಸೊ ಏನ್ ಕೊಟ್ಟಾರ ನೋಡೋಣ ಈಗ. ಸೊ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿದೆ. ಎರಡು ವೆಕ್ಟರ್ ಅದಾವ, ವೆಕ್ಟರ್ ಎ ಆಮೇಲೆ ವೆಕ್ಟರ್ ಬಿ ಅದಾವ. ಸೊ having the same magnitude ಅಂದ್ರೆ ಏನ್ ಕೊಟ್ಟಾರಪ್ಪ ಅಂತಂದ್ರ given that magnitude of A is equal to what we have magnitude of it is B ಇದನ್ನ ಕೊಟ್ಟಿದ್ದಾರೆ. and angle between the two vectors it is given by theta is also given. theta ಎಷ್ಟದ 60 ಡಿಗ್ರಿ ಕೊಟ್ಟಾರ. and the scalar product okay scalar product ಅಂದ್ರೆ ಒಂದೇ ಡಾಟ್ ಪ್ರಾಡಕ್ಟ್ ಅಂದ್ರೆ A dot B values to it is 1/2 ಅಂತ ಕೊಟ್ಟಾರ. ಹೌದಾ? ಸೊ ಇದು ಬೇಸಿಕಲಿ ಅದ್ರ ಮೇಲೆ ಎಕ್ಸಾಂಪಲ್ ಅಂತ ಇಟ್ ಈಸ್ ಆನ್ ದ ಬೇಸ್ ಆಫ್ ಸ್ಕೇಲಾರ್ ಪ್ರಾಡಕ್ಟ್ ಮೇಲೆ ಎಕ್ಸಾಂಪಲ್. ಹೌದಾ? ಸೊ ವಿ ನೋ ದಟ್ ಐ ವಿಲ್ ರೈಟ್ ಹಿಯರ್ WKT. ವಿ ನೋ ದಟ್ what we know. So vector A dot vector B equal to magnitude of it is A, magnitude of vector A into magnitude of it is vector B. Again what we have cos theta. ಹೌದಾ? ಏನೇನ್ ಕೊಟ್ಟರಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ರಿ. A ಡಾಟ್ ಬಿ ಎಷ್ಟು ಅದ 1/2 ಅದ. ಸೊ ಇಟ್ ಈಸ್ 1/2 ಈಕ್ವಲ್ ಟು ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ A ಅದ ಇಂಟು ಮ್ಯಾಗ್ನಿಟ್ಯೂಡ್ ಬಿ ನ ಏನ್ ಮಾಡಿದ್ರೆ ರಿಪ್ಲೇಸ್ ಮಾಡ್ತೀನಿ. ಯಾಕ ಇಬ್ರು ಸೇಮ್ ಅದಾರ. ಹೌದಾ? ಇಂಟು ಅಗೇನ್ ಏನ್ ಬಂತು ಕಾಸ್ 60 ಡಿಗ್ರಿ ಬಂತು. ಕ್ಲಿಯರ್ ಇದೆ? ಓಕೆ. ಸೊ 1/2 ಇಂಟು ಇಟ್ ಈಸ್ ಮ್ಯಾಗ್ನಿಟ್ಯೂಡ್ A ಇಂಟು ಮ್ಯಾಗ್ನಿಟ್ಯೂಡ್ A ಏನ್ ಬಂತು ಮ್ಯಾಗ್ನಿಟ್ಯೂಡ್ A ಸ್ಕ್ವೇರ್ ಬಂತು. ಹೌದಾ? ಸೊ ಇಂಟು ಕಾಸ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟಾಗ್ತದ ಕಾಸ್ 60 ಡಿಗ್ರಿ ದ cos 60 degree it is 1/2 it is correct. So therefore 1/2 here 1/2 cancel. So what we get
1 equal to magnitude of it is a square. So therefore magnitude ಐತಿ ಅಂತ ಏನು ಮಾಡ್ತೀನಿ, magnitude of a value ಎಷ್ಟು ಬಂತು, 1 ಬಂತು. ಹಾಗಾದ್ರೆ magnitude of b value ಎಷ್ಟಾಗ್ತದೆ, it is also 1 ಆಗ್ತದೆ. So this is what we have the example. It is simple ಐತಿ, ಸ್ವಲ್ಪ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಎಕ್ಸಾಂಪಲ್ ಸಾಲ್ವ್ ಆಗ್ತದೆ. ಓಕೆ ಓಕೆ ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ಈಗ ಏನದ. So find the area of a parallelogram whose adjacent sides are determined by the vectors vector a vector b ಅದ. adjacent sides ಕೊಟ್ಟಾರ. ಸೊ adjacent sides ಕೊಟ್ಟಿದ್ದಕ್ಕೆ ಏನಾಗ್ತದಪ್ಪ ಅಂದ್ರೆ ಫಾರ್ಮುಲಾ ನೆನ್ಪಿಟ್ಕೊಡ್ರಿ. ದಿಸ್ ಇಸ್ adjacent side ಕೊಟ್ಟಿದ್ರೆ ಏನಾಗ್ತದೆ, ಮ್ಯಾಗ್ನಿಟ್ಯೂಡ್ ಆಫ್ a ಕ್ರಾಸ್ b ಆಗ್ತದೆ. ಅದೇನಾದ್ರ ಡಯಾಗೋನಲ್ ಕೊಟ್ಟಿದ್ರಪ್ಪ ಏನಾಗ್ತದಪ್ಪ ಅಂದ್ರೆ 1/2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ a ಕ್ರಾಸ್ b ಅಂತ ಆಗ್ತದೆ. ಸೊ ಎರಡು ಕೇಸ್ ಒಳಗೆ ನಾವು ನೋಡಬೇಕಾಗದ a ಕ್ರಾಸ್ b ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಲೇಬೇಕು. ಕ್ಲಿಯರ್? ಓಕೆ ಸೊ ಈಗ ಏನ್ ಮಾಡ್ರಿ, ಫಸ್ಟ್ a ಕ್ರಾಸ್ b ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ a ಕ್ರಾಸ್ b ಈಕ್ವಲ್ ಟು ಇಟ್ ಈಸ್ determinant of what we have, it is I, J, it is K ಅಂತ ಹೇಳಿ. ನೆಕ್ಸ್ಟ್ ಏನು, it is so A1, A2, A3, A1, A2, A3, ನೆಕ್ಸ್ಟ್ ಏನು B1, it is B2, ಆಮೇಲೆ B3. ಸೊ A1, A2, A3 ಏನು ಆಲ್ರೆಡಿ ಹೇಳಿದ್ನಲ್ಲ, the components of first vector A vector, ಆಮೇಲೆ B1, B2 ಏನಾಗ್ತದಪ್ಪ ಅಂದ್ರೆ ಸ್ಕೇಲಾರ್ ಕಾಂಪೋನೆಂಟ್ ಆಫ್ ದಿ ಸೆಕೆಂಡ್ ವೆಕ್ಟರ್. ಸೊ ವ್ಯಾಲ್ಯೂ ಬರ್ಕೊಡ್ರಿ ಈಗ. ಸೊ ವ್ಯಾಲ್ಯೂ ಬರೀತೀನಿ ಇಲ್ಲಿ. ಸೊ ದಿಸ್ ವ್ಯಾಲ್ಯೂ ಏನ್ ಬಂತು, ಇಟ್ ಈಸ್ I, J, it is K, it is ಹೌದಾ. ಸೊ ದೇರ್ ಫೋರ್ ಸೊ ಫಸ್ಟ್ ವ್ಯಾಲ್ಯೂ ಇಟ್ ಈಸ್ 3, it is 1, it is 4. ನೆಕ್ಸ್ಟ್ 1 minus 1 it is 1 along with sign ಬರ್ಕೊಡ್ಬೇಕು, ಇದು ನೆನಪಿಟ್ಕೊಡ್ರಿ, ಮತ್ತೆ ತಪ್ಪ ಬರೆಯಕ್ಕೆ ಹೋಗ್ಬೇಡ್ರಿ ಇಷ್ಟ. ಸೊ ವಿಚ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡ್ರಿ. ಈಗ ಡಿಟರ್ಮಿನೆಂಟ್ ಸಾಲ್ವ್ ಮಾಡೋದು ಗೊತ್ತದ ಹೆಂಗಂತ ಹೇಳಿ. ಸೊ 1 into 1 it is 1. ನೆಕ್ಸ್ಟ್ minus 1 into 4 it is -4. ಸೊ minus into minus what we have plus it is 1 ಆಯ್ತು ಹೌದಾ. ನೆಕ್ಸ್ಟ್ minus j into bracket 1 into 3 it is 3, 1 into 4 it is 4 it is. so बीच में माइनस इರ್ತದೆ. so plus k into bracket, so minus 1 into 3 it is -3, so minus 1 into 1 it is 1 it is. ಹೌದಾ, ಇದನ್ನ ಸಿಂಪ್ಲಿಫೈ ಮಾಡ್ರಿ, what you get, so 1 plus 4 it is 5i ಹೌದಾ. ನೆಕ್ಸ್ಟ್ 3 minus 4 ಎಷ್ಟು ಬಂತು, -1 ಬಂತ. ಸೊ -1 into minus ಏನ್ ಬಂತು, ಪ್ಲಸ್ ಬಂತು. ಸೊ ಪ್ಲಸ್ ಇಟ್ ಈಸ್ j ಹೌದಾ. ನೆಕ್ಸ್ಟ್ ಇಟ್ ಈಸ್ -4k ಅಂತ ಆಯ್ತು. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್, a ಕ್ರಾಸ್ ಇಟ್ ಈಸ್ b ಬಂತು. ಇನ್ನೇನಾಗ್ತದ, ಏರಿಯಾ. ಸೊ ಏರಿಯಾ ಆಫ್ ಇಟ್ ಈಸ್ parallelogram which is equal to magnitude of it is a cross b ಅಂತ ಹೇಳಿ. ಸೊ a cross b ದ ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡ್ತೀರಿ. therefore square root of it is 5 square plus it is 1 square plus it is -4 square ಹೌದಾ. ಸೊ therefore ಆನ್ಸರ್ ಏನಾಗ್ತದೆ ನೋಡ್ರಿ, square root of it is 25 plus 1 plus it is 16. ಎಷ್ಟು ಬಂತ ವ್ಯಾಲ್ಯೂ, ಎಷ್ಟಾಗ್ತದೆ ನೋಡ್ರಿ ಕರೆಕ್ಟ್ ಆಗಿ. ಓಕೆ ಸೊ ವ್ಯಾಲ್ಯೂ ಎಷ್ಟು ಬಂತಪ್ಪ ಅಂತಂದ್ರೆ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 50. ಎಷ್ಟು ಬಂತು, 25 plus it is 17, 25 plus 17, so which is equal to square root of ಎಷ್ಟಾಯ್ತು 42. so this is what we have the area of the parallelogram ಆಗ್ತದೆ. ಕ್ಲಿಯರ್ ಅದ? ಎಸ್. ಸೊ ಇದೇ ತರ ಏನಪ್ಪ ಅಂದ್ರೆ ಸೆಕೆಂಡ್ ಎಕ್ಸಾಂಪಲ್, ಥರ್ಡ್ ಎಕ್ಸಾಂಪಲ್ ಸೇಮ್ ಅದಾವ. ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಗಿವನ್. ಕ್ಲಿಯರ್? ನೋಡಿ ಇಲ್ಲಿ ಅಡ್ಜಸೆಂಟ್ ಸೈಡ್ ಕೊಟ್ರ, ಇಲ್ಲಿ ಅಡ್ಜಸೆಂಟ್ ಸೈಡ್ ಅದ. ಸೊ ಇಲ್ಲಿ ಏನದ, ಅಡ್ಜಸೆಂಟ್ ಸೈಡ್ ಅದ. ಸೊ ಸೇಮ್ ಥಿಂಗ್ ಐತಿ ಹೌದಾ. ಸೊ ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡಿ ತೋರಿಸ್ತೀನಿ. ಯಾವುದು ಈ ಎಕ್ಸಾಂಪಲ್ ಐತಲ್ಲ, ಇದೊಂದು ಎಕ್ಸಾಂಪಲ್ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಐತಲ್ಲ, ಇದು ಮಾಡ್ರಿ, ನೀವು ಸಾಲ್ವ್ ಮಾಡ್ರಿ. ಕ್ಲಿಯರ್ ಐತಿ? ಎಸ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ಏನದ, ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಡಿಟರ್ಮಿನ್ಡ್ ಬೈ, ಸೇಮ್ ಆಸ್ ಇಟ್ ಇಸ್ ಐತಿ ಹೌದಾ. ಸೊ ವೆಕ್ಟರ್ ಎ ವ್ಯಾಲ್ಯೂ ಬರ್ಕೊಡ್ರಿ, ಇಟ್ ಈಸ್ I plus j minus k. next vector b ಏನದ, it is I minus j, it is plus k. so ಫಾರ್ಮುಲಾ ಅಂತೂ ಸೇಮ್ ಅದ, ಅದ್ರೊಳಗೆ ಏನು ಚೇಂಜ್ ಇಲ್ಲ. ಸೊ a1 a2 a3 ವ್ಯಾಲ್ಯೂ ಬರೀರಿ, b1 b2 b3 ವ್ಯಾಲ್ಯೂ ಬರೀರಿ. ಕ್ಲಿಯರ್ ಐತಿ? ಎಸ್. ಸೊ therefore so I it is j, it is what we have k. so a1 a2 a3 1 1 it is 1 1 minus 1. so 1 it is 1 minus 1. ಇದೇನ್ ಹೇಳ್ರಿ, ಸ್ಕೇಲಾರ್ ಕಾಂಪೋನೆಂಟ್ ಬರಿಬೇಕಿಷ್ಟ. ಸೊ ನೆಕ್ಸ್ಟ್ ಇಟ್ is 1 minus 1 it is 1. ಸೊ ಈಗ ಏನ್ ಮಾಡ್ರಿ, ಡಿಟರ್ಮಿನೆಂಟ್ ವ್ಯಾಲ್ಯೂ ಸಾಲ್ವ್ ಮಾಡ್ರಿ. ಸೊ I 1 into 1 it is 1 minus -1 into -1 ಏನಾಯ್ತು, +1. ಸೊ ಇಟ್ ಈಸ್ +1 ಬಂತು. ನೆಕ್ಸ್ಟ್ minus j into bracket. ಸೊ ನೆಕ್ಸ್ಟ್
So 1 into 1 it is 1 minus. So my 1 into minus 1 already minus ada minus into minus in bantu plus aitu plus it is next. So k into bracket it is minus 1 into 1 it is minus 1 minus 1 into 1 it is 1 ಬಂತು ಹೌದಾ. So which is equals to be, so it is 1 into, sorry, 1 minus 1 it is 0 ಆಯ್ತು, 0 into I ಏನು ಬಂತು it is 0 ಆಯ್ತು ಹೌದಾ. ನೆಕ್ಸ್ಟ್ 0 into I ಅಂತ ಬರ್ಕೊಳ್ಳೋಣ, ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ minus 1 plus 1 it is 2, it is minus 2j ಆಯ್ತು. ನೆಕ್ಸ್ಟ್ it is minus 1 ಏನಾಯ್ತು minus 2, so minus into plus ಏನು ಬಂತು minus, it is 2k ಆಯ್ತು. therefore your final A cross it is B value ಏನು ಬಂತಪ್ಪ ಅಂತಂದ್ರೆ minus 2j minus 2k ಬಂತು ಹೌದಾ. so this is what we have A cross B value. ಇನ್ನೇನ್ ಮಾಡ್ತದ magnitude of A cross B ಕ್ಯಾಲ್ಕುಲೇಟ್ ಮಾಡ್ರಿ, ಅದೇನಾಗ್ತದೆ ಏರಿಯಾ ಆಗ್ತದೆ. so magnitude of A cross B is equal to square root of it is A1 square A2 square A3 square. A1 ಅಂತೂ 0 ಐತಿ, so 0 square plus minus 2 square plus minus 2 is a square. so minus ಅದ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ರಿ. 0 ಸ್ಕ್ವೇರ್ ಏನು ಬಂತು 0 ಆಯ್ತು, 0 ಪ್ಲಸ್ ಇಟ್ ಈಸ್ 4 ಪ್ಲಸ್ ಏನು ಬಂತು 4 ಬಂತು. ಸೊ 4 ಪ್ಲಸ್ 4 ಪ್ಲಸ್ 0 ಎಷ್ಟಾಯ್ತು 8 ಆಯ್ತು. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಅನ್ 4 ಇಂಟು ಏನು ಬರಿಬಹುದು 2 ಅಂತ ಬರಿಬೋದಾ. ಸೊ ಈ 4 ನ ಹೊರಗೆ ತಗೊಂಬರಿ ಏನು ಬಂತು 2 ರೂಟ್ 2 ಬಂತು. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ದ ಏರಿಯಾ ಆಫ್, ಏನು ಬರೀತಾರೆ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ is equal to 2 root 2 ಅಂತ ಬಂತು. ಕ್ಲಿಯರ್ ಅದ. ಸೊ ಸಿಂಪಲ್ ಎಕ್ಸಾಂಪಲ್ ಇರ್ತಾವ. ಓಕೆ ಫೈನ್. ಸಿಮಿಲರ್ಲಿ ಥರ್ಡ್ ಎಕ್ಸಾಂಪಲ್ ಸೇಮ್ ಐತಿ. ಆಮೇಲೆ ಫೋರ್ತ್ ಎಕ್ಸಾಂಪಲ್ ಇಂದ ಟ್ರಯಾಂಗಲ್ ಐತಿ. ಸೊ ಫಾರ್ಮುಲಾ ಸೇಮ್, ಫಾರ್ಮುಲಾ ಏರಿಯಾ ಆಫ್ ದ ಟ್ರಯಾಂಗಲ್ ಬರೀತೀರಿ ಹೌದಾ. ಮೊದ್ಲು ಏನ್ ಮಾಡ್ಬೇಕು ಎ ಕ್ರಾಸ್ ಬಿ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಬಟ್ ಏರಿಯಾ ಆಫ್ ದ ಟ್ರಯಾಂಗಲ್ ಬರೆಯೋ ಟೈಮ್ ಏನ್ ಬರೀತೀರಪ್ಪ ಅಂತಂದ್ರ ಇಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ is equal to 1/2 into magnitude of it is A cross B ಅಂತ ಬರೀತೀರಿ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ದ ಏರಿಯಾ ಆಫ್ ದ ಫಾರ್ಮುಲಾ. ಕ್ಲಿಯರಾ. ಎಸ್. ಸೊ ಇದನ್ನು ಸಾಲ್ವ್ ಮಾಡ್ರಿ, ಬರ್ಲಿ ಅಂದ್ರೆ ಕಮೆಂಟ್ ಹಾಕ್ರಿ, ಏನ್ ಮಾಡ್ತೀನಿ ನಾನು ಸಾಲ್ವ್ ಮಾಡಿ ಕೊಡ್ತೀನಿ ನಿಮಗೆ. ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ಏನದ. ಇಫ್ ಎ ಇಸ್ ಅ ಯೂನಿಟ್ ವೆಕ್ಟರ್ ಅಂತದ, ಎ ಯೂನಿಟ್ ವೆಕ್ಟರ್ ಅದ, ವೆಕ್ಟರ್ x minus a into vector x plus a is equal to 8, then find the magnitude of ವೆಕ್ಟರ್ x ದ ಮ್ಯಾಗ್ನಿಟ್ಯೂಡ್ ಏನ್ ಮಾಡ್ಬೇಕು ಕ್ಯಾಲ್ಕುಲೇಟ್ ಮಾಡ್ಬೇಕು ಇಲ್ಲಿ. ಕ್ಲಿಯರ್. ಎಸ್. ಹಂಗಾದ್ರೆ ಮೊದಲ ಏನಪ್ಪಾ ಅಂತಂದ್ರೆ ಏನ್ ಕೊಟ್ರಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ರಿ. ಏನ್ ಕೊಟ್ಟಾರ. ಸೊ given that vector a is a unit vector ಹೌದಾ, ಇದು ಕೊಟ್ಟಿದ್ದದ. ಹಂಗಾದ್ರೆ ಯೂನಿಟ್ ವೆಕ್ಟರ್ ಇತ್ತಪ್ಪ ಅಂತಂದ್ರ ಮ್ಯಾಗ್ನಿಟ್ಯೂಡ್ ಆಫ್ ಎ ಎಷ್ಟಾಯ್ತು 1 ಬಂತು, ಇದು ಆಲ್ರೆಡಿ ಡಿಸೈಡ್ ಆಯ್ತು ಹೌದಾ. ಇನ್ನೊಂದ್ ಏನ್ ಕೊಟ್ಟಾರ ವೆಕ್ಟರ್ x ಮೈನಸ್ ವೆಕ್ಟರ್ a ಇಂಟು ವೆಕ್ಟರ್ x ಪ್ಲಸ್ ವೆಕ್ಟರ್ a is equal to 8 ಅದ. ಹಂಗಾದ್ರೆ ಇದ್ರಾಗ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು ಹೌದಾ. ಇಲ್ಲಿ ನೋಡ್ರಿ ಈಗ ಯಾವ ಫಾರ್ಮೆಟ್ ಒಳಗದ. ಸೊ ಇನ್ನೇನ್ ಮಾಡ್ತೀರಿ ಎರಡೂ ಮಲ್ಟಿಪ್ಲೈ ಮಾಡ್ತೀರಿ. ಸೊ ಮಲ್ಟಿಪ್ಲೈ ಮಾಡ್ರೆ ಏನಾಗ್ತದ. ಸೊ ಯು ವಿಲ್ ಗೆಟ್, ಸೊ ಎಕ್ಸ್ ಇಂಟು ಎಕ್ಸ್ ಇಟ್ ಈಸ್ ಏನ್ ಬಂತು ವೆಕ್ಟರ್ ಎಕ್ಸ್ ಡಾಟ್ ವೆಕ್ಟರ್ ಎಕ್ಸ್ ಬಂತು. ನೆಕ್ಸ್ಟ್ ಪ್ಲಸ್ ವೆಕ್ಟರ್ ಎಕ್ಸ್ ಇಂಟು ವೆಕ್ಟರ್ ಎ ಬಂತು. ನೆಕ್ಸ್ಟ್ ಮೈನಸ್ ವೆಕ್ಟರ್ ಎಕ್ಸ್ ಇಂಟು ವೆಕ್ಟರ್ ಎ ಬಂತು. ನೆಕ್ಸ್ಟ್ ಮೈನಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಎ ಬಂತು ಈಕ್ವಲ್ ಟು ವಾಟ್ ವಿ ಹ್ಯಾವ್ 8. ಏನ್ ಮಾಡ್ತೀರಿ ಬ್ರಾಕೆಟ್ ಹೆಂಗ್ ಮಲ್ಟಿಪ್ಲೈ ಮಾಡ್ತಿರಲ್ಲ ಹಂಗ್ ಮಲ್ಟಿಪ್ಲೈ ಮಾಡ್ರಿ. ಸೊ ಈ ವ್ಯಾಲ್ಯೂ ಇವೆಲ್ಲ ಕ್ಯಾನ್ಸಲ್. ಸೊ ವೆಕ್ಟರ್ ಎಕ್ಸ್ ಇಂಟು ವೆಕ್ಟರ್ ಎಕ್ಸ್ ಏನ್ ಬಂತಪ್ಪ ಅಂತಂದ್ರೆ ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಇಟ್ಸ್ ಅ ಸ್ಕ್ವೇರ್ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಏನ್ ಬಂತು ವೆಕ್ಟರ್ ಎ ಇಟ್ಸ್ ಅ ಸ್ಕ್ವೇರ್ ಈಕ್ವಲ್ ಏನ್ ಬಂತು 8 ಬಂತು. ಸೊ therefore magnitude of x it's a square minus magnitude of a ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿವಿ ಎಷ್ಟದ 1 ಐತಿ ಹೌದಾ. ಸೊ 1 ಸ್ಕ್ವೇರ್ ಎಷ್ಟು ಬಂತು 1 ಬಂತು ಈಕ್ವಲ್ ಟು 8 ಆಯ್ತು. therefore magnitude of x it's a square equal to ಈ ಮೈನಸ್ 1 ಈ ಸೈಡ್ ತಗೋರಿ ಏನಾಗ್ತದ 8 ಪ್ಲಸ್ 1 ಏನಾಯ್ತು 9 ಅದು. therefore magnitude x ಸ್ಕ್ವೇರ್ ಐತಿ, ನಮಗೆ ಮ್ಯಾಗ್ನಿಟ್ಯೂಡ್ ಅಷ್ಟೇ ಬೇಕು. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ x ಏನಾಗ್ತದೆ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ಅಪ್ಲೈ ಮಾಡ್ತಾರೆ. ಬಟ್ ಸ್ಕ್ವೇರ್ ರೂಟ್ ಅಪ್ಲೈ ಮಾಡೋದ್ರಿಂದ ಟೇಕಿಂಗ್ ಏನ್ ಮಾಡ್ತೀರಿ ಸ್ಕ್ವೇರ್ ರೂಟ್ ಹೌದಾ. ಸೊ ಟೇಕಿಂಗ್ ದ ಸ್ಕ್ವೇರ್ ರೂಟ್ ನ ತಗೊಳ್ತೀರಿ. ಹಂಗಾದ್ರೆ ಸ್ಕ್ವೇರ್ ರೂಟ್ ತಗೊಂಡ್ಮೇಲೆ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಒಂದ್ ಎರಡು ವ್ಯಾಲ್ಯೂ, ಒಂದು ಪ್ಲಸ್ ಆಗ್ತದೆ ಮೈನಸ್ ಬರೋದು. ಬಟ್ ಮ್ಯಾಗ್ನಿಟ್ಯೂಡ್ ಇರೋದ್ರಿಂದ ಪ್ಲಸ್ ವ್ಯಾಲ್ಯೂ ಅಷ್ಟ ಕನ್ಸಿಡರ್ ಮಾಡ್ತೀವಿ. ಎಷ್ಟು ಒಂದು ವ್ಯಾಲ್ಯೂ 3 ಬಂತು. ಸ್ಕ್ವೇರ್ ರೂಟ್ ಆಫ್ 3 ಎಷ್ಟಾಗ್ತದೆ, ಸಾರಿ ಸ್ಕ್ವೇರ್ ರೂಟ್ ಆಫ್ 9 ಎಷ್ಟಾಯ್ತು 3 ಬಂತು. ಸೊ ದಿಸ್ ವಾಟ್ ವಿ ಹ್ಯಾವ್ ಇಟ್ಸ್ ಅ
ಆನ್ಸರ್ ಆಗ್ತದೆ. ದ ಸೇಮ್ ಥಿಂಗ್ ಏನದ ಸೆಕೆಂಡ್ ಒನ್ ಐತಿ, ಹೌದಾ, ಅದನ್ನ ಸಾಲ್ವ್ ಮಾಡ್ರಿ. ಏನ್ ಕೇಳಿರ್ಲಿ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವ್ಯಾಲ್ಯೂ ಕೇಳ್ಯಾರ. ಕ್ಲಿಯರ್ ಐತಿ. ಸೊ ಫ್ರಮ್ ದಿಸ್ ಯು ಕ್ಯಾನ್ ಗೆಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಏನ್ ಬರ್ತದ ಅದ್ರ ವ್ಯಾಲ್ಯೂ 8 ಬರ್ತದ. ಇಲ್ಲಿ ವ್ಯಾಲ್ಯೂ ಕೊಟ್ಟಾರ, ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು, ಸಿಂಪ್ಲಿಫೈ ಮಾಡ್ಬೇಕು ಅಷ್ಟೇ. ಕ್ಲಿಯರ್ ಐತಿ, ಹೌದಾ. ಸೊ ನಾ ಏನ್ ಮಾಡ್ತೀನಿ, ಈ ಎಕ್ಸಾಂಪಲ್ ನ ಸಾಲ್ವ್ ಮಾಡ್ತೀನಿ. ಈ ಎಕ್ಸಾಂಪಲ್ ಏನದ ಇಲ್ಲಿ, ಸೊ ಫೈಂಡ್ ದ ಆಂಗಲ್, ನೋಡ್ರಿ, ಫೈಂಡ್ ದ ಆಂಗಲ್ ಬಿಟ್ವೀನ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ. ಬಟ್ ಈ ಆಂಗಲ್ ಬೇರೆ, ಇಲ್ಲಿ ಕೊಟ್ಟಿದ್ದೇನು ಎ ಕ್ರಾಸ್ ಬಿ ಕೊಟ್ಟನ. ಯಾವಾಗ ಎ ಕ್ರಾಸ್ ಬಿ ಕೊಡ್ತಾರಲ್ಲ ಅವಾಗ ಏನಪ್ಪ ಅಂತಂದ್ರ ಸೈನ್ ಥೀಟಾ ವ್ಯಾಲ್ಯೂ ಕೇಳೋದನ್ನ ತಿಳ್ಕೊಂಡ್ಬಿಟ್ರಿ. ಕ್ರಾಸ್ ಬಂತಲ್ಲ ಸೈನ್ ಥೀಟಾ ವ್ಯಾಲ್ಯೂ, ಡಾಟ್ ಬಂತಲ್ಲ ಕಾಸ್ ಥೀಟಾ ವ್ಯಾಲ್ಯೂ, ಹೌದಾ. ಸೊ ಲೆಟ್ಸ್ ಸಾಲ್ವ್. ಸೊ ಏನ್ ಕೊಟ್ಟರಲ್ಲ ಅದನ್ನ ಬರ್ಕೊಡ್ರಿ ಈಗ. ಸೊ ಗಿವನ್ ದಟ್ it is magnitude of a value ಕೊಟ್ಟನ, magnitude of a ಎಷ್ಟದ, it is 3. magnitude of b value ಕೊಟ್ಟನ ಎಷ್ಟದ, it is root 2 divided by 3 ಅದ. yes. next magnitude of it is a cross it is b ಅಂತ equal to ಎಷ್ಟು, it is 1 ಐತಿ, ಹೌದಾ. ಸೊ ಕ್ರಾಸ್ ಪ್ರಾಡಕ್ಟ್ ಐತಿ, I will take the cross product formula. we know that a cross b equal to, ಹೌದಾ. ಸೊ WKT we know that a cross b equal to magnitude of a into magnitude of b into sin theta. ಅಗೇನ್ ಎಕ್ಸ್ಟ್ರಾ ಏನಾಗ್ತದಪ್ಪ ಅಂದ್ರೆ ಎನ್ ಕ್ಯಾಪ್ ಅಂತ, ಯಾಕಂದ್ರೆ ಡೈರೆಕ್ಷನ್ ತೋರಿಸ್ತದಲ್ಲ. ಎ ಕ್ರಾಸ್ ಬಿ ಏನಾಗತ್ತಪ್ಪ ಅಂತಂದ್ರೆ ಇನ್ ದ ಡೈರೆಕ್ಷನ್ ಆಫ್ ಎ ಕ್ರಾಸ್ ಬಿ ಅಂತ ಹೇಳಿ ಒಂದು ಯೂನಿಟ್ ವೆಕ್ಟರ್ ಸ್ಟಾರ್ಟ್ ಆಗ್ತದೆ, ಹೌದಾ. ಸೊ ಏನ್ ಮಾಡ್ತೀರಿ, ಥ್ರೂ ಔಟ್ ಮ್ಯಾಗ್ನಿಟ್ಯೂಡ್ ನ ಅಪ್ಲೈ ಮಾಡ್ತೀರಿ. ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿ ಏನಾಗ್ತದೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಫಾರ್ಮುಲಾ ನೋಡ್ರಿ, ಇದು ಏನಾಗ್ತಪ್ಪ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಏನಾಯ್ತಪ್ಪ ಅಂದ್ರೆ ಸೈನ್ ಥೀಟಾ, ಹೌದಾ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ ಎನ್ ಕ್ಯಾಪ್, ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಕ್ಯಾಪ್ ಎಷ್ಟು, ಇಟ್ ಈಸ್ 1 ಆಗ್ತದೆ. ಯಾಕೆ ಆಗ್ತದೆ ಹೇಳ್ರಿ, ಬಿಕಾಸ್ ಆಫ್ 5. ಸೊ ಯೂನಿಟ್ ವೆಕ್ಟರ್ ಐತಿ, ಯೂನಿಟ್ ವೆಕ್ಟರ್ ಏನಾಗ್ತದೆ ವ್ಯಾಲ್ಯೂ 1 ಬರ್ತದೆ, ಹೌದಾ. ಸೊ ದೇರ್ ಫಾರ್ ಫೈನಲ್ ಏನಾಗ್ತದಪ್ಪ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಈಕ್ವಲ್ ಟು ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಏನ್ ಬಂತು ಸೈನ್ ಥೀಟಾ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಎ ಕ್ರಾಸ್ ಬಿ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಎಷ್ಟದ 1, ಇಟ್ ಈಸ್ ಎ ವ್ಯಾಲ್ಯೂ ಎಷ್ಟದ, ಇಟ್ ಈಸ್ 3 ಇಂಟು ಇಟ್ ಈಸ್ ರೂಟ್ 2 divided by 3 ಬಂತು ಇಂಟು ಎಷ್ಟು ಸೈನ್ ಥೀಟಾ. ಸೊ 3 ಏನಾಯ್ತು ಕ್ಯಾನ್ಸಲ್. ಸೊ therefore you are getting 1 equal to square root of 2 into sin theta ಬಂತ. therefore sin theta is equal to 1 divided by it is root 2, ಹೌದಾ. ಸೊ therefore sin theta equal to 1 divided by root 2 ದ 9 ಬರೀತಿದ್ನ sin of 45 degree ಅಂತ ಬರೀಬಹುದು, ಇಲ್ಲಾಂದ್ರೆ pi by 4 ಅಂತ ಬರೀಬಹುದು. therefore theta equal ಎಷ್ಟು ಬಂತು 45 degree. so this angle is calculating. ಈ ಆಂಗಲ್ ನ ಕೇಳಾಕತ್ತಾನ ಅನ್ನೋದು ಕರೆಕ್ಟ್ ಆಗಿ ನೋಡ್ಕೊಡ್ರಿ. ನೋಡ್ರಿ ಎಲ್ಲಿ ಒಂದ್ಸಲ ಕಾಸ್ ಥೀಟಾ ಕೇಳಿದ್ರೆ ಒಂದೊಂದ್ಸಲ ಸೈನ್ ಥೀಟಾ ಕೇಳಿದ್ರೆ. ಈಗ ಸೆಕೆಂಡ್ ಎಕ್ಸಾಂಪಲ್ ನೋಡ್ರಿ, ಫೈಂಡ್ ದ ಆಂಗಲ್ ಬಿಟ್ವೀನ್ ಅಂತ ಇದೆ. ಇಲ್ಲಿ ಏನ್ ಮಾಡ್ಬೇಕು ನೀವು, ಕಾಸ್ ಥೀಟಾ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಇಲ್ಲಿ, ಹೌದಾ. ಇದನ್ನ ಕ್ಯಾಲ್ಕುಲೇಟ್ ಮಾಡ್ರಿ, ಆನ್ಸರ್ ಏಟ್ ಬರ್ತದಲ್ಲ ಅದನ್ನ ಕಮೆಂಟ್ ಮಾಡ್ರಿ. ಓಕೆ, ಎಸ್ ಓಕೆ. ಸೊ ಇಷ್ಟೋ ತನಕ ಏನ್ ನೋಡಿದ್ವಲ್ಲ ನಾವು, ಅವೆಲ್ಲ ಏನಪ್ಪಾ ಅಂದ್ರೆ 2 ಮಾರ್ಕ್ಸ್ ಆಮೇಲೆ 1 ಮಾರ್ಕ್ಸ್ ಬರುವಂತ ಕೆಲವೊಂದು ಕ್ವಶನ್ಸ್ ಅದು. ಅವ ಕ್ವಶನ್ಸ್ ಬರ್ತವೆ ಅಂತೇನಿಲ್ಲ, ನೀವೇನ್ ಮಾಡ್ಬೇಕು ಆ ಫಾರ್ಮ್ಯಾಟ್ ಒಳಗಡೆ ಬರುವಂತ ಎಲ್ಲಾ ಕ್ವಶನ್ಸ್ ನ ಸಾಲ್ವ್ ಮಾಡ್ರಿ. ಹಾ, ಸೊ ಈಗೇನ್ ಮಾಡೋಣ್ರಿ, 3 ಮಾರ್ಕ್ಸ್ ಅದ ಕ್ವಶನ್ಸ್ ಏನದವಲ್ಲ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಒಂದ್ 2-3 ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ, ಆಮೇಲೆ ವಿಡಿಯೋನ ಎಂಡ್ ಮಾಡ್ತೀನಿ ನಾನೀಗ, ಹೌದಾ. ಸೊ ಫಸ್ಟ್ ಕ್ವಶನ್ ನೋಡ್ರಿ, ಈಗ ಫೈಂಡ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್, ಹೌದಾ, ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ವೆಕ್ಟರ್ ಎ ಪ್ಲಸ್ ಬಿ ಆಮೇಲೆ ಎ ಮೈನಸ್ ಬಿ ಅಂತೇಳಿ. ಹಂಗಾದ್ರೆ ಈ ಒಂದು ಎಕ್ಸಾಂಪಲ್ ಏನೈತಲ್ಲ, ಈ ಎಕ್ಸಾಂಪಲ್ ಆಗಿರ್ಬೋದು, ಈ ಎಕ್ಸಾಂಪಲ್, ಈ ಎಕ್ಸಾಂಪಲ್ ಮೂರೇನದಾವ ಎಕ್ಸಾಂಪಲ್ ಸೇಮ್ ಅದಾವ. ಇದು 3 ಮಾರ್ಕ್ಸ್ ಯಾಕೆ ಕೇಳ್ತಾರಪ್ಪ ಅಂತಂದ್ರೆ ಇದ್ರೊಳಗಡೆ ಆಲ್ಮೋಸ್ಟ್ ಎಲ್ಲಾ ಕಾನ್ಸೆಪ್ಟ್ ಕವರ್ ಆಗ್ತದೆ. ಒಂದು ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದ್ರೆ ಏನು, ಅಲ್ಜಿಬ್ರಾ ವೆಕ್ಟರ್ಸ್ ಬಗ್ಗೆ ಕವರ್ ಆಗ್ತದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕ್ರಾಸ್ ಪ್ರಾಡಕ್ಟ್ ಬಗ್ಗೆ ಕ್ಯಾಲ್ಕುಲೇಷನ್ ಆಗ್ತದ, ಆಮೇಲೆ ಯೂನಿಟ್ ವೆಕ್ಟರ್ ಬಗ್ಗೆ ಕ್ಯಾಲ್ಕುಲೇಷನ್ ಆಗ್ತದೆ, ಹೌದಾ. ಇಷ್ಟೆಲ್ಲ ಐತಿ, ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಇದನ್ನ 3 ಮಾರ್ಕ್ಸ್ ಒಳಗಡೆ ಕೇಳುವಂತ ಚಾನ್ಸಸ್ ಇರ್ತದೆ. ಸೊ ಫಸ್ಟ್ ಏನ್ ಮಾಡ್ರಿ, ಗಿವನ್ ದಟ್ ರೈಟ್ ಡೌನ್ ವೆಕ್ಟರ್ ಎ ಆಮೇಲೆ ವೆಕ್ಟರ್ ಬಿ ವ್ಯಾಲ್ಯೂನ ಬರ್ಕೊಡ್ರಿ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಏನ್ ಮಾಡ್ಬೇಕು, ಏನ್ ಕೊಟ್ರಲ್ಲ ಅದ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡ್ರಿ. ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ನ ಕ್ಯಾಲ್ಕುಲೇಟ್ ಮಾಡ್ರಿ, ಹೌದಾ. ಸೊ ವೆಕ್ಟರ್ ಎ ವ್ಯಾಲ್ಯೂ ಇಟ್ ಈಸ್ ಐ ಪ್ಲಸ್ ಜೆ ಪ್ಲಸ್ ಏನದ ಕೆ ಅದ. ನೆಕ್ಸ್ಟ್ ಪ್ಲಸ್ ಐ ಪ್ಲಸ್ 2j ಪ್ಲಸ್ 3k ವೆಕ್ಟರ್ ಬಿ ವ್ಯಾಲ್ಯೂ ಬರದ್ರಿ. ಇನ್ ಎ ಪ್ಲಸ್ ಬಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ. ಎ ಪ್ಲಸ್ ಬಿ ವ್ಯಾಲ್ಯೂ, ಸೊ ಐ ಪ್ಲಸ್ ಐ ಇಟ್ ಈಸ್ 2i. ನೆಕ್ಸ್ಟ್ j ಪ್ಲಸ್ 2j ಇಟ್ ಈಸ್ 3j. ನೆಕ್ಸ್ಟ್ k ಪ್ಲಸ್ 3k ಇಟ್ ಈಸ್ 4k ಇಟ್ ಈಸ್. ಮುಗೀತಾ. ನೆಕ್ಸ್ಟ್ ಏನ್ ಮಾಡ್ರಿ, ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ರಿ ಈಗ. ಸೊ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ವ್ಯಾಲ್ಯೂ, ಸೊ ಆ ಎ ವ್ಯಾಲ್ಯೂ ಬರ್ಕೊಡ್ರಿ. ಐ ಪ್ಲಸ್ ಜೆ ಪ್ಲಸ್ ಕೆ ವ್ಯಾಲ್ಯೂ ಬರದ್ರಿ, ಮೈನಸ್ ಇಟ್ ಈಸ್ ಐ ಪ್ಲಸ್ 2j ಪ್ಲಸ್ ಇಟ್ ಈಸ್ 3k, ಹೌದಾ. ಸೊ 3k, ಸೊ ವಿಚ್ ಈಸ್ ಈಕ್ವಲ್ಸ್ ಟು ಐ ಮೈನಸ್ ಐ ಇಟ್ ಈಸ್ 0.
ಸೊ ಜೆ ಮೈನಸ್ 2j ಏನ್ ಬಂತು ವ್ಯಾಲ್ಯೂ ಮೈನಸ್ ಜೆ ಬಂತು. ನೆಕ್ಸ್ಟ್ ಕೆ ಮೈನಸ್ 3k ಏನ್ ಬಂತು ವ್ಯಾಲ್ಯೂ ಮೈನಸ್ 2k ಬಂತು. ಸೊ ದಿಸ್ ಮುಗೀತು. ಈಗ ಇನ್ನೇನ್ ಮಾಡ್ಬೇಕು, ಒಂದು ವೆಕ್ಟರ್ನ ಕನ್ಸಿಡರ್ ಮಾಡ್ರಿ. ಈಗ ಸೊ ಏನ್ ಬರೀತೀರಿ ಇಲ್ಲಿ, ಕನ್ಸಿಡರ್ a vector c perpendicular to vector a plus b and vector a minus b. ಇದೊಂದು ಲೈನ್ ಬರೀತೀರಿ. ಹೌದಾ? ಹಂಗಾದ್ರೆ ಸಿ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು a plus b a minus b ಐತಪ್ಪ ಅಂತಂದ್ರೆ that c vector is equal to ಏನಾಗ್ತದಪ್ಪ ಅಂತಂದ್ರೆ it is a plus vector b ಕ್ರಾಸ್ ಇಟ್ ಈಸ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂತ. ಕ್ಲಿಯರ್? ಹಾಗಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಈಗ ಕ್ರಾಸ್ ಪ್ರಾಡಕ್ಟ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀರಿ. ಹೌದಾ? ಸೊ ದೇರ್ ಫಾರ್ ವೆಕ್ಟರ್ ಸಿ ಇಸ್ ಈಕ್ವಲ್ ಟು ಬಿ, ಇಟ್ ಈಸ್ ಯು ಆರ್ ಗೋಯಿಂಗ್ ಟು ರೈಟ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಪ್ಲಸ್ ಬಿ ಆಮೇಲೆ ಎ ಮೈನಸ್ ಬಿ. ದೇರ್ ಫಾರ್ ಐ ಜೆ ಕೆ. ಸೊ ಎ ಪ್ಲಸ್ ಬಿ ಕಾಂಪೋನೆಂಟ್ ಏನು 2 3 4. ಹೌದಾ? ಸೊ 2 ಇಟ್ ಇಸ್ 3 4. ನೆಕ್ಸ್ಟ್ ಎ ಮೈನಸ್ ಬಿ ಕಾಂಪೋನೆಂಟ್ 0 ಮೈನಸ್ 1 ಆಮೇಲೆ ಮೈನಸ್ 2. ಈಗ ಏನ್ ಮಾಡ್ರಿ, ಈ ಡಿಟರ್ಮಿನೆಂಟ್ ವ್ಯಾಲ್ಯೂನ ಸಾಲ್ವ್ ಮಾಡ್ರಿ. ಸೊ ಐ ಇಂಟು ಬ್ರಾಕೆಟ್ ಮೈನಸ್ ಜೆ ಇಂಟು ಬ್ರಾಕೆಟ್ ಪ್ಲಸ್ ಕೆ ಇಂಟು ಬ್ರಾಕೆಟ್. ಈ ತರ ನೀವು ಮೊದಲು ಬರ್ಕೊಂಡ್ರಪ್ಪ ಅಂದ್ರೆ ತಂತಾನೆ ಆಗ್ತೈತಿ, ಎಕ್ಸಾಂಪಲ್ ಸಾಲ್ವ್ ಆಗ್ತದೆ. ಸೊ ಐ ಇಂಟು ಬ್ರಾಕೆಟ್ ಒಳಗಡೆ ಏನು ಮೈನಸ್ 2 ಇಂಟು 3 ಇಟ್ ಈಸ್ ಮೈನಸ್ 6 ಮೈನಸ್ 1 ಇಂಟು 4 ಮೈನಸ್ 4 ಆಲ್ರೆಡಿ ಮೈನಸ್ ಇರ್ತದೆ, ಮೈನಸ್ ಇಂಟು ಮೈನಸ್ ಏನ್ ಬಂತು ಪ್ಲಸ್ ಬಂತು. ನೆಕ್ಸ್ಟ್ minus j into bracket, so 2 minus 2 it is minus 4 minus 0 into 4 it is 0. Next so k into bracket we have 2 into minus 1 it is minus 2. Next minus 0 into 3 it is we are getting 0. So therefore we are having the next value in bardhat nodri, minus 6 plus 4 it is minus 2i. Next minus 4 minus 0 ಏನು ಬಂತು minus 4 ಬಂತು, minus into minus it is plus 4j ಆಯಿತು. Next minus 2k, so minus 2k ಬಂತು. So this is what we have the vector which is perpendicular to ಏನು a plus b a minus b. but ಅವ್ರು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದೇನು the unit vector which is perpendicular to a plus b ಆಮೇಲೆ a minus b. ಇದು ಪರ್ಪೆಂಡಿಕ್ಯುಲರ್ ಇದಕ್ಕೆ ಐತಪ್ಪ ಅಂತಂದ್ರೆ ನಾವೇನ್ ಮಾಡ್ಬೋದು, ಇದ್ರದ್ದು ಯೂನಿಟ್ ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡ್ರೆ ಮುಗಿದೋಯ್ತು. therefore ಏನ್ ಬರೀತಿ ಈಗ the unit vector which is perpendicular to. ಹೌದಾ? ಸೊ ಈಗೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಪರ್ಪೆಂಡಿಕ್ಯುಲರ್ ಯೂನಿಟ್ ವೆಕ್ಟರ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಹೌದಾ? ಸೊ therefore c cap is equal to, c cap ಅಂದ್ರೆ ಏನು, it is a unit vector perpendicular to a plus b ಆಮೇಲೆ a minus b. therefore c cap is equals to the unit vector perpendicular to both the vectors ಅಂತ ಆಗ್ತದೆ. ಇಲ್ಲ ಇದು ನೀವು ಬರೀಬಹುದು. ಇಲ್ಲಿ ಏನ್ ಬರೀತೀರಿ, ಇಲ್ಲಿ ಬರೀತೀರಿ ಏನ್ ಬರೀತೀರಿ, so you can write here the unit vector perpendicular to a plus b, vector a plus b and a minus b is. ಹೌದಾ? ಏನು c cap ಅಂತ is c cap ಅಂತ ಹೇಳಿ ಬರೀತೀರಿ. ಹೌದಾ? ಹಾಗಾದ್ರೆ c cap ವ್ಯಾಲ್ಯೂ ಫಾರ್ಮುಲಾ ಏನಾಗ್ತದೆ, it is c cap is equal to vector c divided by magnitude of it is c cap. ಹೌದಾ? ಹಾಗಾದ್ರೆ ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗಿದೋಯ್ತು. ಈಗ ಯಾವುದು ಮೊದಲ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ, ಆಮೇಲೆ ಇದ್ರೊಳಗಡೆ ಸಬ್ಸ್ಟಿಟ್ಯೂಷನ್ ಮಾಡಕ್ರಿ. ಹೌದಾ? ಸೊ ಸಿ ಏನದ ಇಲ್ಲಿ ಬಂದೈತಿ ಈಗ. ಸೊ ಮೈನಸ್ 2 ಇಟ್ಸ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಮೈನಸ್ ಪ್ಲಸ್ ಮೈನಸ್ 2 ಇಟ್ಸ್ ಸ್ಕ್ವೇರ್. ಹೌದಾ? ಮೈನಸ್ 2 ಇಟ್ಸ್ ಸ್ಕ್ವೇರ್ ಒಳಗಡೆ ಮೈನಸ್ ಐತೆ ಅಲ್ಲಿ. ಸೊ therefore which is equal to square root of it is 4 plus 16 plus ಎಷ್ಟು ಬಂತು 4 ಬಂತು. so square root of it is 24. you can write it is 2 root 6 ಅಂತ ಬರೀಬಹುದು. ಹೌದಾ? ಹಾಗಾದ್ರೆ ಯೂನಿಟ್ ವೆಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ತೀರಿ. therefore c cap is equals to it is minus 2i plus 4j minus 2k. ಹೌದಾ? so whole divided by it is 2 root it is 6. so ಮೇಲೆ 2 ಕಾಮನ್ ಅದ, 2 ಕಾಮನ್ ತೆಗಿತೀರಿ, ಕೆಳಗೆ 2 ಅದ, 2 ಕ್ಯಾನ್ಸಲ್ ಆಗ್ತದೆ, ಉಳಿತೇನು minus i plus 2j minus k divided by it is root 6. so this is what we have the required unit vector in the direction of a plus b ಆಮೇಲೆ a minus b. ಹೌದಾ? ಐ ಹೋಪ್ ಈ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಈ ಎಕ್ಸಾಂಪಲ್ ಸ್ವಲ್ಪ ಇಂಪಾರ್ಟೆಂಟ್ ಇದು. ಹೌದಾ?
ಸ್ವಲ್ಪ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಏನ್ ಮಾಡ್ರಿ, ಈ ಉಳಿದಿರುವಂತ 2 ಎಕ್ಸಾಂಪಲ್ ಏನ್ ಮಾಡ್ರಿ, ಈ ಎಕ್ಸಾಂಪಲ್ ನ ಸಾಲ್ವ್ ಮಾಡ್ರಿ. ಸಾಲ್ವ್ ಮಾಡಿ ಏನ್ ಮಾಡ್ರಿ, ನನಗ ಆನ್ಸರ್ ನ ಕಮೆಂಟ್ ಮಾಡ್ರಿ. ಕ್ಲಿಯರ್? ಕರೆಕ್ಟ್ ಆಗಿ ಏನ್ ಮಾಡ್ರಿ, ಆನ್ಸರ್ ನ ಕ್ಯಾಲ್ಕುಲೇಟ್ ಮಾಡ್ರಿ. ಓಕೆ, ಸೊ ನಾವೇನ್ ಮಾಡೋಣ, ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ ಈಗ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಈಗ ಇನ್ನೊಂದು 3 ಮಾರ್ಕ್ಸ್ ಕ್ವಶನ್ ಒಳಗಡೆ ಕೇಳುವಂತದ್ದು ಒಂದು ಪ್ಯಾಟರ್ನ್ ಎಕ್ಸಾಂಪಲ್ ನೋಡ್ರಿ ಈಗ. ಸೊ ವೆಕ್ಟರ್ ಎ ಬಿ ಸಿ ಆರ್ 3 ವೆಕ್ಟರ್ಸ್ ಅದಾವ. ಮ್ಯಾಗ್ನಿಟ್ಯೂಡ್ ಆಫ್ ಎ ವ್ಯಾಲ್ಯೂ ಕೊಟ್ಟನ, ಬಿ ವ್ಯಾಲ್ಯೂ ಕೊಟ್ಟನ, ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವ್ಯಾಲ್ಯೂ ಕೊಟ್ಟನ. ಮುಂದೇನು ವೆಕ್ಟರ್ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಪ್ಲಸ್ ಸಿ ಅದ, ವೆಕ್ಟರ್ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಸಿ ಪ್ಲಸ್ ಎ, ವೆಕ್ಟರ್ ಸಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಪ್ಲಸ್ ಬಿ. ದೆನ್ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಇನ್ ದ ಬಿಗಿನಿಂಗ್ ಸ್ಟಾರ್ಟಿಂಗ್ ನಾ ಏನ್ ಮಾಡ್ಯಾನಪ್ಪ ಅಂದ್ರೆ ಇದ್ರೊಂದು ಫಾರ್ಮುಲಾ ನಿಮಗೆ ಬರ್ಸಿದೆ, ನಿಮ್ ನೆನಪಿದಲ್ಲಿ ನೋಡ್ರಿ. ಅದ್ರ ಬಗ್ಗೆ ವಿಡಿಯೋನ ರಿವೈಂಡ್ ಮಾಡ್ರಿ, ಮತ್ತೊಂದ್ಸಲ ನೋಡಿ ಅದನ್ನ ಫಾರ್ಮುಲಾ ಏನ್ ಮಾಡ್ರಿ, ಕರೆಕ್ಟ್ ಆಗಿ ರಿವೈಂಡ್ ಮಾಡ್ಕೊಡ್ರಿ. ಸೊ ಏನೇನ್ ಕೊಟ್ಟಾರಲ್ಲ ಮೊದಲನ್ನ ಸಾಲ್ವ್ ಮಾಡೋಣ. ಸೊ ಸೊಲ್ಯೂಷನ್. ಸೊ ಗಿವನ್ ದಟ್ ಏನದ, ಮ್ಯಾಗ್ನಿಟ್ಯೂಡ್ ಆಫ್ ಎ ವ್ಯಾಲ್ಯೂ ಕೊಟ್ಟಾನ. ಮ್ಯಾಗ್ನಿಟ್ಯೂಡ್ ಎ ಇಸ್ 3, ಮ್ಯಾಗ್ನಿಟ್ಯೂಡ್ ಬಿ ಇಸ್ 4, ಆಮೇಲೆ ಮ್ಯಾಗ್ನಿಟ್ಯೂಡ್ ಸಿ ಇಸ್ ಇಟ್ ಈಸ್ 5. ಹೌದಾ, ಇದನ್ನ ಕೊಟ್ಟಾನ. ನೆಕ್ಸ್ಟ್ ಏನು, ವೆಕ್ಟರ್ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ ಪ್ಲಸ್ ಸಿ. ಹೌದಾ, ಸೊ ಎ ಏನದ, ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಇಟ್ ಈಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ. ಹೌದಾ, ಸೊ ಫ್ರಮ್ ದಿಸ್ ವಿಚ್ ಇಂಪ್ಲೈಸ್ ವಾಟ್ ವಿ ಕ್ಯಾನ್ ರೈಟ್, ವೆಕ್ಟರ್ ಎ ಡಾಟ್ ಇಟ್ ಈಸ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು ಏನ್ ಬರೀಬಹುದು, 0. ಯಾಕೆ ಹೇಳ್ರಿ, ಪರ್ಪೆಂಡಿಕ್ಯುಲರ್ ಇತ್ತಪ್ಪ ಅಂದ್ರೆ ಡಾಟ್ ಪ್ರಾಡಕ್ಟ್ ಏನಾಗ್ತದೆ, 0 ಆಗ್ತದೆ. ಸಿಮಿಲರ್ ಏನಾಗ್ತದೆ ಅಂತಂದ್ರೆ ಯು ಕ್ಯಾನ್ ರೈಟ್ ವೆಕ್ಟರ್ ಎ ಇಂಟು ಬಿ ಪ್ಲಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಸಿ ಈಕ್ವಲ್ ಟು ಏನು, 0 ಅಂತ ಹೇಳಿ. ಸೊ ಐ ವಿಲ್ ಕಾಲ್ ದಿಸ್ ಇಕ್ವೇಶನ್ 1 ಅಂತ ತಗೊಳ್ತೀನಿ. ಹೌದಾ, ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ವೆಕ್ಟರ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಇಟ್ ಈಸ್ ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಎ. ಹೌದಾ, ಸೊ ವಿಚ್ ಇಂಪ್ಲೈಸ್ ದಟ್ ವಾಟ್ ಐ ಕ್ಯಾನ್ ರೈಟ್ ಹಿಯರ್ ವೆಕ್ಟರ್ ಬಿ ಇಂಟು ಸಿ ವೆಕ್ಟರ್ plus vector b into a vector is equal to what, 0. So I will write this equation 2 anta. Similarly vector c is perpendicular to ಏನು ಕೊಟ್ಟನಪ್ಪ ಅಂತಂದ್ರೆ it is vector a plus b ಅಂತ ಕೊಟ್ಟನ. ಹೌದಾ, so which implies that ಏನು ಬರೀಬಹುದು, it is c vector into a vector plus it is c vector into b vector equal to ಏನು, 0. So I will call this ಏನು, 0 ಅಂತ. ಹೌದಾ, ಈಗ ನೋಡ್ರಿ, ಇಕ್ವೇಶನ್ 1, ಇಕ್ವೇಶನ್ 2, ಇಕ್ವೇಶನ್ 3 ನ ಆಡ್ ಮಾಡಿದ್ರೆ ಏನಾಗ್ತದೆ, ಇಕ್ವೇಶನ್ 1 ಪ್ಲಸ್ ಇಕ್ವೇಶನ್ 2 ಪ್ಲಸ್ ಇಕ್ವೇಶನ್ 3. ಹೌದಾ, ಸೊ ಇದನ್ನ ಆಡ್ ಮಾಡ್ರಿ. ಸೊ 3 ಆಡ್ ಮಾಡಿದ್ರೆ ನೋಡ್ರಿ ಈಗ, ಸೊ ಏನ್ ಬಂತು, ಇಟ್ ಈಸ್ ಎ ಇಂಟು ಬಿ ಇಲ್ಲಿ ಅದ. ಹೌದಾ, ಇಲ್ಲಿ ನೋಡ್ರಿ, ಇಲ್ಲಿ ಎ ಇಂಟು ಬಿ ಐತಿ, ಇಲ್ಲಿ ಬಿ ಇಂಟು ಎ ಅದ. ಎರಡು ಏನದಾವು, ಸೇಮ್. ಯಾಕಂದ್ರೆ ಎ ಇಂಟು ಬಿ, ಬಿ ಇಂಟು ಎ ಬೋತ್ ಆರ್ ಕಮ್ಯುಟೇಟಿವ್ ಇರ್ತಾವ. ಹಂಗಾದ್ರೆ ಏನ್ ಬಂತ ವ್ಯಾಲ್ಯೂ ಇದ್ರದ, ಇಟ್ ಈಸ್ 2 ಟೈಮ್ಸ್ ಆಫ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ. ಹೌದಾ, ಪ್ಲಸ್ ಇಕ್ವೇಶನ್ ಹೆಂಗ್ ಮಾಡ್ತಿರ್ಲಿ ಹಂಗ ಆಡ್ ಮಾಡ್ಬೇಕು, ಈ ಸೈಡ್ ಈ ಸೈಡ್. ಹೌದಾ, ನೆಕ್ಸ್ಟ್ ಇಟ್ ಈಸ್ 2 ಟೈಮ್ಸ್ ಆಫ್ ವೆಕ್ಟರ್ ಬಿ ಇಂಟು ಸಿ ಪ್ಲಸ್ ಇಟ್ ಈಸ್ 2 ಟೈಮ್ಸ್ ಆಫ್ ವೆಕ್ಟರ್ ಸಿ ಇಂಟು ಎ ಅಂತ ಈಕ್ವಲ್ ಟು ವಾಟ್ ವಿ 0 ಪ್ಲಸ್ 0 ಪ್ಲಸ್ 0 ಏನ್ ಬಂತು, 0. ಸರ್ ಇದನ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡಿರಿ, ನಮಗೆ ಮುಂದೆ ಹೆಲ್ಪ್ ಆಗ್ತದೆ ಈಗ. ಹೌದಾ, ಈ ವ್ಯಾಲ್ಯೂ ಬೇಕಾಗ್ತದೆ, ಯಾಕಂದ್ರೆ ಇಲ್ಲಿ ಏನದಲ್ಲ ಇದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗ್ತದೆ ಅಷ್ಟೇ. ಹೌದಾ, ಈಗ ನೆಕ್ಸ್ಟ್ ಏನ್ ಮಾಡೋಣ, ಕನ್ಸಿಡರ್. ಸೊ ವಾಟ್ ವಿ ಹ್ಯಾವ್ ಟು ಕನ್ಸಿಡರ್ ಹಿಯರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಏನು ಸಿ, ಇಟ್ಸ್ ಅ ಸ್ಕ್ವೇರ್ ನ ಕನ್ಸಿಡರ್ ಮಾಡ್ತೀನಿ ಈಗ. ಹೌದಾ, ಸೊ ಸ್ಕ್ವೇರ್ ನ ಕನ್ಸಿಡರ್ ಮಾಡಿದ್ರೆ ಔಟ್ಪುಟ್ ನೋಡ್ರಿ ಏನ್ ಬಂತು, ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಇಟ್ ಈಸ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಏನಾಯ್ತು, ಸಿ ಸ್ಕ್ವೇರ್. ಯಾವ ಫಾರ್ಮುಲಾ ಅಪ್ಲೈ ಮಾಡಾಕತ್ತೀವಿ, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಾಕತ್ತೀವಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab. ಹೌದಾ, ಪ್ಲಸ್ 2 ಟೈಮ್ಸ್ ಆಫ್ ವೆಕ್ಟರ್ ಎ ಡಾಟ್ ಬಿ ಪ್ಲಸ್ 2 ಟೈಮ್ಸ್ ಆಫ್ ವೆಕ್ಟರ್ ಬಿ ಡಾಟ್ ಸಿ ಪ್ಲಸ್ 2 ಟೈಮ್ಸ್ ಆಫ್ ವೆಕ್ಟರ್ ಸಿ ಡಾಟ್ ಎ ಅಂತ ಹೇಳಿ. ಹೌದಾ, ಸೊ ವಿಚ್ ಈಸ್ ಈಕ್ವಲ್ಸ್ ಟು ಬಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವ್ಯಾಲ್ಯೂ ಇಟ್ ಈಸ್ ಗಿವನ್ ಏನ್ ಬಂತು, 3. ಇಲ್ಲಿ ನೋಡ್ರಿ ನೀವೇನ್ ಮಾಡ್ತೀರಿ, ಬೇಸಿಕ್ ಆಗಿ ಇಲ್ಲಿ ಸ್ಕ್ವೇರ್ ರೂಟ್ ನೋಡಂಗಿಲ್ಲ, ಡೈರೆಕ್ಟ್ ಆಗಿ 3 ಅಷ್ಟ ಬರೀತೀರಿ. 3 ಪ್ಲಸ್, ಹೌದಾ, ಏನ್ ಬರೀತೀರಿ, 3 ಪ್ಲಸ್ ಇಟ್ ಈಸ್ 4 ಪ್ಲಸ್ 5 ಅಂತ ಅಷ್ಟ ಬರ್ದ್ಬಿಡ್ತೀರಿ. ಬಟ್ ಮ್ಯಾಲ್ ಸ್ಕ್ವೇರ್ ಅದ್ ನೋಡಿರಂಗಿಲ್ಲ. ಹೌದಾ, ಇಲ್ಲಿ ಸ್ಕ್ವೇರ್ ಇರ್ತದೆ, ಇಲ್ಲಿ ಸ್ಕ್ವೇರ್ ಅದ, ಇಲ್ಲಿ ಏನದ ಸ್ಕ್ವೇರ್ ಅದ. ಇದನ್ನ ಕರೆಕ್ಟ್ ಆಗಿ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸಾಲ್ವ್ ಮಾಡ್ರಿ. ಹಂಗ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಡ್ರಿ, ಸಾಲ್ವ್ ಮಾಡ್ಬೇಡ್ರಿ. ಓಕೆ, ಎಸ್. ಇನ್ ನೆಕ್ಸ್ಟ್ ಮುಂದಿನ ವಿಚಾರ ಮಾಡ್ರಿ ಈಗ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಪ್ಲಸ್, ಸೊ ಪ್ಲಸ್ ಏನ್ ಬಂತು, 0 ಬಂತು. ಯಾಕೆ 0 ಬಂತ ಹೇಳ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿವಿ ನಾವು. ಹೌದಾ, ಅದಕ್ಕೋಸ್ಕರ ಈ ಥಿಂಗ್ ಏನೈತಲ್ಲ ಇದನ್ನ ಯಾಕೆ ಮೊದಲ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಪ್ಪ ಅಂದ್ರೆ ಇಲ್ಲಿ ನಮಗೆ ಗೊತ್ತಾಗ್ತದೆ ಈಗ. ಹೌದಾ, ಸೊ therefore 3 ಸ್ಕ್ವೇರ್ ಎಷ್ಟು ಬಂತು, 9 ಪ್ಲಸ್ ಇಟ್ ಈಸ್ 4 ಸ್ಕ್ವೇರ್ ಇಟ್ ಈಸ್ 16. ಹೌದಾ, ಪ್ಲಸ್ ಇಟ್ ಈಸ್ 25. ಆಯ್ತಾ,
ಇನ್ ನೆಕ್ಸ್ಟ್ ಏನ್ ಬಂತೀಗ ಸೊ ವಿಚ್ ಇಸ್ ಈಕ್ವಲ್ಸ್ ಟು ಸೊ 9 ಪ್ಲಸ್ 16 ಎಷ್ಟಾಯ್ತು 25 ಸೊ 25 ಪ್ಲಸ್ 25 ಎಷ್ಟು ಬಂತು ವ್ಯಾಲ್ಯೂ 50 therefore magnitude of it is a plus b plus c it's a square equal to 50 ಬಂದ್ರ ಅವ್ನು ಕೇಳಿದೇನು ಮ್ಯಾಗ್ನಿಟ್ಯೂಡ್ ಆಫ್ a plus b plus c ಹೌದಾ ಎರಡು ಕಡೆ ಏನ್ ಮಾಡ್ತೀರಿ ಸ್ಕ್ವೇರ್ ರೂಟ್ ನ ಅಪ್ಲೈ ಮಾಡಿದ್ರೆ ಆಗ್ತದೆ ಸ್ಕ್ವೇರ್ ರೂಟ್ ಆಫ್ 50 ಕ್ಲಿಯರ್ ಐತಿ ಹಂಗ ಸ್ಕ್ವೇರ್ ರೂಟ್ ಆಫ್ 50 ಎಷ್ಟು ಬಂತು ಇಟ್ ಈಸ್ 5 ರೂಟ್ ಏನಾಗ್ತದೆ 2 ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಇಟ್ಸ್ ಆನ್ಸರ್ ಸಿಂಪಲ್ ಆಗಿರುವಂತ ಕ್ವಶನ್ಸ್ ಇರ್ತಾವ ಇಲ್ಲಿ ಸೊ ಇದ ಕ್ವಶನ್ಸ್ ಇನ್ನು ಬೇರೆ ಬೇರೆ ಪ್ಯಾಟರ್ನ್ ಒಳಗೆ ಏನಾಗ್ತಾರ ಕೇಳ್ತದ ಸೊ ಅದಕ್ಕೋಸ್ಕರ ಏನ್ ಮಾಡ್ರಿ ಅದನ್ನ ಯಾವ್ಯಾವ ಕ್ವಶನ್ಸ್ ಎಲ್ಲೆಲ್ಲ ಅದಾವಲ್ಲ ಅದನ್ನೆಲ್ಲ ತೆಗೀರಿ ತೆಗೆದು ಹಾಕಿ ಏನ್ ಮಾಡ್ರಿ ಸಾಲ್ವ್ ಮಾಡ್ರಿ ಓಕೆ ಇನ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಏನದ ಕ್ಯಾಲ್ಕುಲೇಟಿಂಗ್ ಲ್ಯಾಂಬ್ಡಾ ವ್ಯಾಲ್ಯೂ ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಒಂದು ಫ್ಯಾಸಿನೇಟಿಂಗ್ ಈಗ ಹೌದಾ ಆಲ್ಮೋಸ್ಟ್ ಬಿಟ್ಟ ಸ್ಥಳ ಏನೈತಲ್ಲ ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗಡೆ ಕೇಳ್ತಾನೆ ಇಲ್ಲ ಇದು 1 ಮಾರ್ಕ್ಸ್ ಕ್ವಶನ್ ಒಳಗೂ ಕೇಳ್ಬೋದು ಆಲ್ಮೋಸ್ಟ್ ಹಂಗಾದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಏನ್ ಕೇಳ್ಬೋದು ಒಂದು ಪರ್ಪೆಂಡಿಕ್ಯುಲರ್ ಫಾರ್ಮ್ ಇದಾಗ ಕೇಳ್ತಾನೆ ಇನ್ನೊಂದು ಏನಾಗ್ತದಪ್ಪ ಅಂತಂದ್ರೆ ಇಟ್ ಈಸ್ ಅ ಪ್ಯಾರಲಲ್ ಫಾರ್ಮ್ ಇದಾಗ ಎರಡು ಫಾರ್ಮ್ ಇದಾಗ ಏನಾಗ್ತಾನೆ ಲ್ಯಾಂಬ್ಡಾ ವ್ಯಾಲ್ಯೂ ಕೇಳ್ತಿರ್ತಾನೆ ಕ್ಲಿಯರ್ ಐತಿ ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ಕ್ವಶನ್ 3 ಮಾರ್ಕ್ಸ್ ಐತಿ 1 ಮಾರ್ಕ್ಸ್ ಕ್ವಶನ್ ಏನಾಗ್ತಲ್ಲ ಆಮೇಲೆ ನಿಮ್ಗೆ ಹೇಳ್ತೀನಿ ನಾನು ಅದು ಎಕ್ಸಾಂಪಲ್ ಸಾಲ್ವ್ ಮಾಡಿ ತೋರಿಸ್ತೀನಿ ಇಲ್ಲಿ 3 ಮಾರ್ಕ್ಸ್ ಅದ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಈಗ ಓಕೆ ಸೊ ಲೆಟ್ಸ್ ಸಾಲ್ವ್ ದಿಸ್ ಎಕ್ಸಾಂಪಲ್ ಇದನ್ನ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಡ್ರಿ ಇದನ್ನ ಎರೇಸ್ ಮಾಡಕತ್ತೀನಿ ಜಲ್ದಿಯಾಗಿ ಹೌದಾ ಸ್ವಲ್ಪ ಜಲ್ದಿಯಾಗಿ ಎರೇಸ್ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ರಿ ಓಕೆ ಸೊ ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಈಗ ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತ ಇದೀಗ ಇದೆ ಓಕೆ ಫೈನ್ ಸೊ ನೆಕ್ಸ್ಟ್ ನೋಡ್ರಿ ಸೊ ವೆಕ್ಟರ್ ಎ ವ್ಯಾಲ್ಯೂ ದ ಬಿ ವ್ಯಾಲ್ಯೂ ದ ಸಿ ವ್ಯಾಲ್ಯೂ ಕೊಟ್ಟಾನ ಆರ್ such that a plus lambda times b vector is perpendicular to c vector then find the value of lambda value ನ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ನೋಡ್ರಿ ಪ್ರಾಪರ್ಟಿ ಯೂಸ್ ಆಗ್ತದೆ ಪರ್ಪೆಂಡಿಕ್ಯುಲರ್ ಸೊ ಪರ್ಪೆಂಡಿಕ್ಯುಲರ್ ಪ್ರಾಪರ್ಟಿ ಅಪ್ಲೈ ಆಗಕತ್ತಪ್ಪ ಅಂದ್ರೆ ಇಟ್ ಇಸ್ ಕ್ಲಿಯರ್ ದಟ್ ಇಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಮಾಡಕತ್ತಾನ ಡಾಟ್ ಪ್ರಾಡಕ್ಟ್ ನ ಪ್ರಾಪರ್ಟಿ ಯೂಸ್ ಮಾಡ್ಲಿಕ್ಕತ್ತಾನ ಹೌದಾ ಸೊ ಫಸ್ಟ್ ಏನ್ ಮಾಡ್ರಿ ಏನೇನ್ ಕೊಟ್ಟಾರ ಅಂತ ಬರ್ಕೊಡ್ರಿ ಸೊ ಗಿವನ್ that it is vector a it is equal to 2i plus 2j plus it is 3k next vector b value it is minus I plus 2j plus k minus I 2j plus k ಹೌದಾ next value it is vector c equal to it is 3I plus j it is ಹೌದಾ ಇನ್ ಕೊಟ್ಟಿದ್ದೇನು a plus lambda times b is perpendicular to c ಅಂತ ಐತಿ so it is clear that it is a plus b into lambda is perpendicular to the vector c ಐತಿ ಹೌದಾ so therefore what I can write it is vector a plus lambda times vector b dot it is vector c equal to ಏನು ಬರೀಬಹುದು 0 ಅಂತ ಬರೀಬಹುದು 0 means I can write take it is as an 0 vector ಅಂತನೂ ಕನ್ಸಿಡರ್ ಮಾಡಬಹುದು ಇಲ್ಲಿ ಹೌದಾ ಸೊ ಈಗ ಏನ್ ಮಾಡ್ರಿ a ವ್ಯಾಲ್ಯೂ b ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನೇನ್ ಬರ್ತದ ಅದನ್ನ ವ್ಯಾಲ್ಯೂ ಏನ್ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಫಸ್ಟ್ ವ್ಯಾಲ್ಯೂ okay so first thing it is vector a value vector a another it is 2i plus 2j 2i plus 2j plus it is 3k ಹೌದಾ next plus lambda into bracket it is minus I plus 2j plus k ಅಂತದ ಹೌದಾ so into here c vector it is 3I plus j is equal to what we have 0 vector or you can say that just you can write 0 also ಹೌದಾ so next it is 2I ಇಲ್ಲಿ ಏನದ lambda ಒಳಗಡೆ ಮಲ್ಟಿಪ್ಲೈ ಆಗ್ತದೆ ಹೌದಾ so ಇಲ್ಲಿ 2I ಅದ ಇಲ್ಲಿ lambda times I ಬರ್ತದೆ ಹಾಗಾದ್ರೆ ಏನ್ ಮಾಡ್ತೀನಿ ಇಲ್ಲಿ so I ನ ಹೊರಗೆ ತೆಗಿತೀನಿ ಏನ್ ಬರೀತು 2 minus lambda ಅಂತ ಬರ್ಕೊಂಡ್ಬಿಡ್ತೀನಿ ಕರೆಕ್ಟಾ ನೋಡ್ರಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಇಲ್ಲ ಅಂತ ಹೇಳಿ ಹೌದಾ ಇಲ್ಲಿ 2i ಅದ ಈ ಲ್ಯಾಂಬ್ಡಾ ಒಳಗೆ ಮಲ್ಟಿಪ್ಲೈ ಆಗ್ತತಿ ಸೊ ದೇರ್ಫೋರ್ ಏನ್ ಬಂತು ಮೈನಸ್ ಲ್ಯಾಂಬ್ಡಾ ಬಂತು ಕ್ಲಿಯರ್ ನೆಕ್ಸ್ಟ್ ಪ್ಲಸ್ ಇಲ್ಲಿ j ಅದ ಹೌದಾ 2j ಇದೆ ಸೊ 2 ನ ಹಂಗ ಇಡ್ತೀನಿ ಇಲ್ಲಿ ಈ ಲ್ಯಾಂಬ್ಡಾ ಒಳಗೆ ಮಲ್ಟಿಪ್ಲೈ ಆಗ್ತದೆ 2 into ಲ್ಯಾಂಬ್ಡಾ ಏನ್ ಬಂತು 2 ಲ್ಯಾಂಬ್ಡಾ ಪ್ಲಸ್ 2 ಲ್ಯಾಂಬ್ಡಾ ಬಂತು ನೆಕ್ಸ್ಟ್ ಪ್ಲಸ್ ಸೊ k ಆಸ್ ಯೂಶುವಲ್ ಹಂಗ ಇದೆ ಈಗ ಸೊ ಇಲ್ಲಿ 3 ಅದ ಸೊ 3 ಪ್ಲಸ್ ಇಟ್ ಈಸ್ ಲ್ಯಾಂಬ್ಡಾ ಟೈಮ್ಸ್ 3k ಲ್ಯಾಂಬ್ಡಾ ಟೈಮ್ಸ್ ಏನ್ ಬಂತು 3 ಲ್ಯಾಂಬ್ಡಾ ಬಂತು ಕರೆಕ್ಟ್ ಸೊ ಇಂಟು ಏನದಪ್ಪ ಅಂತಂದ್ರೆ 3i plus j ಅಂತದೆ equal to what we get 0 it is clear ಅದ yes so therefore ಇವರಿಬ್ಬರನ್ನು ಮಲ್ಟಿಪ್ಲೈ ಮಾಡ್ರಿ so I dot I it is 1 so therefore 3 into 2 times of lambda 2 minus 2 times ಅಲ್ಲ 2 minus lambda next
j dot j it is 1 plus it is 1 into bracket 2 plus it is 2 times of lambda. ಹೌದಾ? ಪ್ಲಸ್ ಕೆ ಇಲ್ಲ, ಏನ್ ಬಂತು ವ್ಯಾಲ್ಯೂ 0 ಬಂತು, ಈಕ್ವಲ್ ಟು ವಾಟ್ ವಿ ಹ್ಯಾವ್ 0 it is. ಹೌದಾ? ಎಸ್. ನೆಕ್ಸ್ಟ್ 3 into 2 it is 6 minus 3 lambda plus 2 plus it is 2 lambda equal to what we get 0. ಹೌದಾ? ಸೊ ವಿಚ್ ಈಸ್ ನೆಕ್ಸ್ಟ್ ಸ್ಟೆಪ್ ಏನ್ ಬರ್ತದೆ, 2 plus 6 plus 2 it is 8 minus, so minus 3 lambda plus 2 lambda ಏನ್ ಬಂತು minus lambda equal to what we get 0. therefore 8 lambda ನ ಈ ಸೈಡ್ ತಗೋರಿ ಏನ್ ಬಂತು, ಸೊ ಪ್ಲಸ್ ಲ್ಯಾಂಬ್ಡಾ ಆಯ್ತು, therefore lambda equal ಎಷ್ಟು ಬಂತು 8 ಬಂತು. ಸೊ ದಿಸ್ ವಾಟ್ ವಿ ಇಟ್ ಈಸ್ ಥಿಂಗ್. ಈಗ ಈ ಕ್ವಶನ್ ಏನೈತಿಲ್ಲ ಆಲ್ಮೋಸ್ಟ್ ಏನಾಗ್ತದೆ ಅಂದ್ರೆ 3 ಮಾರ್ಕ್ಸ್ ಪ್ಯಾಟರ್ನ್ ಒಳಗೆ ಏನಾಗ್ತದೆ ಈ ಕ್ವಶನ್ಸ್ ನ ಕೇಳುವಂತ ಸಾಧ್ಯತೆ ಇರ್ತದೆ. ಇಲ್ಲ ಸಿಂಪಲ್ ಒಳಗಡೆ ಯಾವ್ದಾರ ಒಂದು ಕ್ವಶನ್ ಕೇಳ್ತಾನಪ್ಪ ಅಂತ ನೀವೇನ್ ಮಾಡ್ಬೇಕು, ಏನ್ ಮಾಡ್ತೀರಪ್ಪ ಅಂತಂದ್ರ ಪ್ಯಾರಲಲ್ ವೆಕ್ಟರ್ ಮೇಲೆ ಅದ್ರ ಮೇಲೆ ಏನಾಗ್ಬೋದು ಕ್ವಶನ್ಸ್ ನ ಅರೈವ್ ಆಗ್ಬೋದು. ಹೌದಾ? ಸೊ ಇಷ್ಟು ಸಾಕೀಗ. ಸೊ ಮುಂದೆ ಏನ್ ಮಾಡ್ರಿ, ಇನ್ನು ಕ್ವಶನ್ಸ್ ನಿಮ್ಗೆ ಯಾವ್ದಾರು ಬೇಕಾಗಿತ್ತಪ್ಪ ಅಂದ್ರೆ ಕಮೆಂಟ್ ಹಾಕ್ರಿ, ಅದನ್ನ ಏನ್ ಮಾಡ್ತೀನಿ ಸಾಲ್ವ್ ಮಾಡಿ ಕಳಿಸ್ತೀನಿ. ಹೌದಾ? ಇನ್ನು ಎಕ್ಸಾಮ್ ಬಹಳ ಟೈಮ್ ಉಳಿದಿಲ್ಲ, ಆಲ್ಮೋಸ್ಟ್ ಕಡಿಮೆ ಟೈಮ್ ಅದ. ಜಲ್ದಿ ಏನ್ ಮಾಡ್ರಿ, ಏನೇನ್ ಪೋರ್ಷನ್ ಅದೆಲ್ಲ ಕವರ್ ಮಾಡ್ಕೊಂತ ಹೋಗ್ಬಿಡ್ರಿ. ಹೌದಾ? ಓಕೆ. ಸೊ ಆಲ್ ದ ಬೆಸ್ಟ್ ಆಲ್ ಆಫ್ ಯು. ಥ್ಯಾಂಕ್ ಯು.